Hello, my dear students. All of you are welcome to the world of automobile engineering. ನಾನು ಈಗ ಏನಕ್ಕೋಸ್ಕರ ನಿಮ್ಮನ್ನು ಆಟೋಮೊಬೈಲ್ ಇಂಜಿನಿಯರಿಂಗ್ ವರ್ಲ್ಡ್ಗೆ ವೆಲ್ಕಮ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಈ ಪಾಠ ಏನಿದೆ ಯಾವುದು ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್ ಅಂತ ನಾವು ಏನು ಈ ದಿನ ಪಾಠನ ಮಾಡ್ತಾ ಇದ್ದೀವೋ, ಏನು ಪಾಠನ ಕಲಿತಾ ಇದ್ದೀವೋ, ಇದು ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟು ಏನಿದೆ ಮೆಕ್ಯಾನಿಕಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಹೇಳಿ ಮೊದಲನೇ ಸೆಮಿಸ್ಟರ್ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಇರ್ತಕ್ಕಂಥ ಎರಡನೇ ಸಬ್ಜೆಕ್ಟ್. ಆ ಸಬ್ಜೆಕ್ಟಲ್ಲಿ ಯಾವುದು ಮೆಕ್ಯಾನಿಕಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಏನು ಸಬ್ಜೆಕ್ಟ್ ಇದೆಯೋ ಆ ಸಬ್ಜೆಕ್ಟು ಆ ಸಬ್ಜೆಕ್ಟಲ್ಲಿ ಯೂನಿಟ್ 1 ಮೊದಲನೇ ಯೂನಿಟ್ ಅಂದರೆ ಮೊದಲನೇ ಪಾಠ. ಅದರಲ್ಲಿ ನಾನು ನಿಮಗೆ ಮಾಡ್ತಾ ಇರೋಂಥದ್ದು 3ನೇ ಕ್ಲಾಸು. ಮೊದಲನೇ ಮತ್ತು ಎರಡನೇ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ಲಾಸಸ್ಸಲ್ಲಿ ಆಲ್ ಆಫ್ ಯು ಆಲ್ರೆಡಿ ಲರ್ನ್ಡ್ ಅಬೌಟ್ ದ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ and classification of engineering materials and the ferrous and non-ferrous materials and their properties, like that applications, like that already you learned so many things. But in this class at present ಈಗ ನಾವು ಏನು ಕ್ಲಾಸ್ ನೋಡ್ತಾ ಇದ್ದೀವೋ ಈ ಕ್ಲಾಸಲ್ಲಿ ನಾವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಏನಿರುತ್ತೆ, ಏನೇನು ಮೆಟೀರಿಯಲ್ಸ್ ಇರುತ್ತೆ, ಆ ಮೆಟೀರಿಯಲ್ಸ್ದು ಪ್ರಾಪರ್ಟೀಸ್ ಟೋಟಲ್ ಓವರಾಲ್ ಪ್ರಾಪರ್ಟೀಸನ್ನು ತಗೊಂಡ್ರೆ ಅದರಲ್ಲಿ ಬೇರೆ ಬೇರೆ ಥರ ಪ್ರಾಪರ್ಟೀಸ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅದು ಕೆಮಿಕಲ್ ಪ್ರಾಪರ್ಟೀಸ್ ಇರ್ಬೋದು, ಫಿಸಿಕಲ್ ಪ್ರಾಪರ್ಟೀಸ್ ಇರ್ಬೋದು. ಲೈಕ್ ದಟ್ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಆರ್ ದೇರ್ ಫಾರ್ ಎನಿ ಟೈಪ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. So in this class we are going to discuss some important properties regarding their mechanical properties. Mechanical properties ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಲ್ಲಿ ಅವು ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಇರ್ಬೋದು, ನಾನ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಇರ್ಬೋದು. ಸೊ ಮೆಟೀರಿಯಲ್ಸ್ಗಳಿಗೆ ಅದರದೇ ಆದಂಥ ಪ್ರಾಪರ್ಟೀಸ್ ಇರುತ್ತೆ. ಸೊ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಯಾಕೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಈಗ ಫಾರ್ ಎಕ್ಸಾಂಪಲ್ ಈ ಸಬ್ಜೆಕ್ಟಲ್ಲಿ ನಾವು ಆಟೋಮೊಬೈಲ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಇರೋಂಥ ಸಿಲೆಬಸ್ಸಲ್ಲಿ ಒಂದು ಪಾರ್ಟ್ ಈ ಸಬ್ಜೆಕ್ಟು. ಸೊ ಆಟೋಮೊಬೈಲ್ ಇಂಜಿನಿಯರಿಂಗಲ್ಲಿ ಏನಾಗುತ್ತೆ, ವೆಹಿಕಲಲ್ಲಿ ಇರೋವಂಥ ಕಾಂಪೊನೆಂಟ್ಸು, ಪಾರ್ಟ್ಸು ಏನಿದೆಯೋ ಆ ಪಾರ್ಟ್ಸನ್ನು ಡಿಸೈನ್ ಮಾಡೋದು ಹೇಗೆ, ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಹೇಗೆ, ಆ ಈಚ್ ಆ್ಯಂಡ್ ಎವರಿ ಪಾರ್ಟನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅದಕ್ಕೆ ಏನೆಲ್ಲ ಪ್ರಾಪರ್ಟೀಸ್ ಇರಬೇಕು. ಸೊ ಆ ಪ್ರಾಪರ್ಟೀಸು ಇಲ್ಲದೇ ಇರೋವಂಥ ಮೆಟೀರಿಯಲನ್ನು ಸೆಲೆಕ್ಟ್ ಮಾಡಿದಾಗ ಆ ಯೂನಿಟ್ಟು ಫೇಲ್ಯೂರ್ ಆಗುತ್ತೆ. ಸೊ ನಾವು ಏನು ವೆಹಿಕಲನ್ನು ಯೂಸ್ ಮಾಡ್ತಾ ಇದ್ದೀವೋ ಆ ವೆಹಿಕಲಲ್ಲಿ ಕಾಂಪೊನೆಂಟ್ಸು ಆನ್ ಆ್ಯಂಡ್ ಆನ್ ಬ್ರೇಕ್ ಆಗುತ್ತೆ, ನಮಗೆ ಅದು ಸಫಿಷಿಯಂಟ್ ಲೈಫನ್ನು ಕೊಡಲ್ಲ. ಆಗ ನಾವು ಏನು ಪ್ರೊಡ್ಯೂಸ್ ಮಾಡಿದ್ದೀವೋ ಆ ವಾಹನ ಅಥವಾ ವೆಹಿಕಲ್ ಏನಿದೆಯೋ ಆ ಕಾಂಪೊನೆಂಟ್ ಏನಿದೆಯೋ ಅದು ಫ್ರೀಕ್ವೆಂಟಾಗಿ ಫೇಲ್ಯೂರ್ ಆಗುತ್ತೆ. ಟು ಅವಾಯ್ಡ್ ದಟ್ ವಿ ಮಸ್ಟ್ ನೋ, ನಮಗೆ ಗೊತ್ತಿರಬೇಕು ಫಸ್ಟು ಏನು ಯಾವ ಟೈಪ್ ಆಫ್ ಮೆಟೀರಿಯಲ್ಸನ್ನು ನಾವು ಯೂಸ್ ಮಾಡಬೇಕು, ಆ ಮೆಟೀರಿಯಲ್ಸ್ಗೆ ಏನೇನು ಪ್ರಾಪರ್ಟೀಸ್ ಇರಬೇಕು, ಅದರಲ್ಲೂ ಮುಖ್ಯವಾಗಿ ಮೆಕ್ಯಾನಿಕಲ್ ಪ್ರಾಪರ್ಟೀಸು ಏನೇನು ಇರಬೇಕು ಅಂತ ಹೇಳಿ ನಾವು ಡಿಸ್ಕಷನ್ ಮಾಡಬೇಕಾಗತ್ತೆ, ಅಂದರೆ ತಿಳ್ಕೊಬೇಕಾಗತ್ತೆ. ಸೊ ಹಾಗಾಗಿ ನಾವು ಮೊದಲನೇ ಪಾಠ ಯೂನಿಟ್ 1, ಅದರಲ್ಲಿ 3ನೇ ಕ್ಲಾಸು ಸೆಷನ್ 3, ಅದರಲ್ಲಿ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸಲ್ಲಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದಟ್ ಮೆಟೀರಿಯಲ್ಸ್. ಸೊ ಇದು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ ಏನಿದೆ ಅವರು ನಮಗೆ ಪ್ರಿಸ್ಕ್ರೈಬ್ ಮಾಡಿರೋಂಥ ಪಾಠದಲ್ಲಿ ಇರೋಂಥ ಒಂದು ಮೆಟೀರಿಯಲ್ ಏನು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್. ಸೊ ಮೊದಲಿಗೆ ನಾವೇನು ಮಾಡೋಣ, ಫಸ್ಟ್ ಆಫ್ ಆಲ್ ವಿ ಮಸ್ಟ್ ಡಿಸ್ಕಸ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಏನು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಏನಿರುತ್ತೆ ಫಸ್ಟ್ ನೋಡೋಣ. ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದಿ ಮೆಟೀರಿಯಲ್ಸ್ ಆರ್ ದೋಸ್ which are associated with the ability of the material to resist mechanical forces and load. ಸೊ ಯಾವುದೇ ಒಂದು ಕಾಂಪೊನೆಂಟನ್ನು ಮಾಡಬೇಕಾದ್ರೆ ಒಂದು ಮೆಟೀರಿಯಲ್ ಇರುತ್ತೆ, ಆ ಮೆಟೀರಿಯಲ್ ಮೇಲೆ ಸಾಕಷ್ಟು ಫೋರ್ಸಸ್ಸು ಆ್ಯಕ್ಟ್ ಆಗುತ್ತೆ. ಏನೇನು ಫೋರ್ಸಸ್ಸು, ಅದು ರನ್ನಿಂಗಲ್ಲಿರ್ಬೋದು, ರನ್ನಿಂಗಲ್ಲಿಂದನೇ ಸ್ಟ್ಯಾಟಿಕ್ ಕಂಡೀಷನಲ್ಲಿ ಕೂಡ ಇರ್ಬೋದು. ಬೇರೆ ಬೇರೆ ಫೋರ್ಸ್ಗಳು ಆ್ಯಕ್ಟ್ ಆದಾಗ
ಆ ಫೋರ್ಸಸ್ನ ಮತ್ತು ಅದ್ರ ಮೇಲೆ ಬರ್ತಕ್ಕಂಥ ಲೋಡನ್ನು ಅದು ಹೇಗೆ ತಗೊಳುತ್ತೆ ಮೆಟೀರಿಯಲ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಮೆಕ್ಯಾನಿಕಲ್ ಪ್ರಾಪರ್ಟೀಸನ್ನು ನಾವು ಹೇಗೆ ಡಿಸೈಡ್ ಮಾಡ್ತೀವಿ ಅಂದರೆ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದಿ ಮೆಟೀರಿಯಲ್ಸ್ ಯಾವುದು ಅಂದರೆ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್. ಆ ಮೆಟೀರಿಯಲ್ಗೆ ಏನು ಎಬಿಲಿಟಿ ಇದೆ, ಏನು ಕೆಪಾಸಿಟಿ ಇದೆ, ಅದಕ್ಕೆ ತಗೊಳ್ಳೋಂಥ ಶಕ್ತಿ ಎಷ್ಟಿದೆ. ಸೊ ಟು ರೆಸಿಸ್ಟ್, ಅದನ್ನು ತಡೆಯುವಂಥದ್ದು ಯಾವುದು? ಮೆಕ್ಯಾನಿಕಲ್ ಫೋರ್ಸಸ್ ಆ್ಯಂಡ್ ಲೋಡ್. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್. ಬೇರೆ ಬೇರೆ ಥರ ಫೋರ್ಸಸ್ ಬರುತ್ತೆ. ಸೈಡ್ ಥ್ರಸ್ಟ್ ಇರ್ಬೋದು, ವರ್ಟಿಕಲ್ ಲೋಡ್ ಇರ್ಬೋದು, ಲೈಕ್ ದಟ್ ದೇರ್ ಆರ್ ಸೋ ಮೆನಿ ಫೋರ್ಸಸ್. ಅದು ವಿಂಡ್ ರೆಸಿಸ್ಟೆನ್ಸ್ ಇರ್ಬೋದು, ಲೈಕ್ ದಟ್ ಸಾಕಷ್ಟು ಫೋರ್ಸಸ್ ಬರುತ್ತೆ. ಆ್ಯಂಡ್ ಆಲ್ಸೋ ಲೋಡ್ಸ್, ನಾವು ಅಪ್ಲೈ ಮಾಡೋಂಥ ಲೋಡ್ ಕೂಡ ಅದ್ರ ಮೇಲೆ ಬರುತ್ತೆ. ಹಾಗಾಗಿ ಅದನ್ನು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಂತೇಳಿ ಕರಿತೀವಿ. ಸಮ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಯಾವುದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್, ವಿಚ್ ಆರ್ ದಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಂತ ನೋಡೋದಾದ್ರೆ ಸ್ಟ್ರೆಂತ್, ಸ್ಟಿಫ್ನೆಸ್, ಎಲಾಸ್ಟಿಸಿಟಿ, ಪ್ಲಾಸ್ಟಿಸಿಟಿ, ಡಕ್ಟಿಲಿಟಿ, ಬ್ರಿಟಲ್ನೆಸ್, ಮ್ಯಾಲಿಯಬಿಲಿಟಿ, ಟಫ್ನೆಸ್, ರೆಸಿಲಿಯನ್ಸ್, ಕ್ರೀಪ್ ಅಂಡ್ ಹಾರ್ಡ್ನೆಸ್. ದೀಸ್ ಆರ್ ದಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದಿ ಮೆಟಲ್ಸ್. ಯಾವುದೇ ಮೆಟಲ್ಗೆ ಇವುಗಳನ್ನ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಂತೇಳಿ ನಾವು ಕರಿತೀವಿ. ಸೊ ಹಾಗಾಗಿ ಇದನ್ನು ಡೀಟೇಲ್ ಆಗಿ ನೋಡೋಣ. ಫಾರ್ ಎಕ್ಸಾಂಪಲ್, ಈಗ ಸ್ಟ್ರೆಂತ್ ಅಂದರೆ ಏನು, ಹೇಗೆ ನಾವು ಅದನ್ನು ಡಿಫೈನ್ ಮಾಡೋದು, ಸ್ಟಿಫ್ನೆಸ್ನ ಹೇಗೆ ಡಿಫೈನ್ ಮಾಡೋದು, ಎಲಾಸ್ಟಿಸಿಟಿನ ಹೇಗೆ ಡಿಫೈನ್ ಮಾಡೋದು, ಪ್ಲಾಸ್ಟಿಸಿಟಿನ ಹೇಗೆ ಡಿಫೈನ್ ಮಾಡೋದು, ಹಾಗಂದ್ರೆ ಏನು, ಅದನ್ನೆಲ್ಲ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಆಫ್ ಆಲ್, ಈಗ ನೀವು ಅಟ್ ದಿ ಸೇಮ್ ಟೈಮ್ ಸಬ್ಜೆಕ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರ ಜೊತೆಗೆ ಅಟ್ ದಿ ಸೇಮ್ ಟೈಮ್ ಯು ಮಸ್ಟ್ know how to write in the examination ಅಂತ. ಎಕ್ಸಾಮಿನೇಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಪಾರ್ಟ್. ಬರೀ ಸಬ್ಜೆಕ್ಟನ್ನು ತಿಳ್ಕೊಂಡಷ್ಟಕ್ಕೆ ಸಾಕಾಗಲ್ಲ, ಎಕ್ಸಾಮಿನೇಷನಲ್ಲಿ ಬರೆಯೋದು ಕೂಡ ನಿಮ್ಮದು ಒಂದು ಆರ್ಟ್ ಅದು. ಸೊ ಹಾಗಾಗಿ ಫಾರ್ ಎಕ್ಸಾಂಪಲ್, ಈಗ ನೋಡಿ, ಲಿಸ್ಟ್ ದಿ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದಿ ಮೆಟಲ್ಸ್ ಅಂತ ಎಕ್ಸಾಮಲ್ಲಿ ನಿಮಗೆ ಬಂದಾಗ ಯು ಮಸ್ಟ್ ಬಿ ಇನ್ ಎ ಪೊಸಿಷನ್ ಟು ಲಿಸ್ಟ್ ಔಟ್ ಆಲ್ ದೀಸ್ ಪ್ರಾಪರ್ಟೀಸ್. ಯಾವುದು ಪ್ರಾಪರ್ಟೀಸು? ಸ್ಟ್ರೆಂತ್, ಸ್ಟಿಫ್ನೆಸ್, ಎಲಾಸ್ಟಿಸಿಟಿ, ಪ್ಲಾಸ್ಟಿಸಿಟಿ, ಡಕ್ಟಿಲಿಟಿ, ಬ್ರಿಟಲ್ನೆಸ್, ಮ್ಯಾಲಿಯಬಿಲಿಟಿ, ಟಫ್ನೆಸ್, resilience, creep and hardness. These are the mechanical properties of the metals. ಈಗ next we will discuss all these things in detail ಆಗಿ ಇವುಗಳನ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, ಸೊ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಲ್ಲಿ ಫಸ್ಟ್ ಒನ್ನು ಸ್ಟ್ರೆಂತ್. ಸ್ಟ್ರೆಂತನ್ನು ಹೇಗೆ ಡಿಫೈನ್ ಮಾಡೋದು? ಇಟ್ ಇಸ್ ವೆರಿ ಈಸಿ. ಇಟ್ ಈಸ್ ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಟು ರೆಸಿಸ್ಟ್ ದ ಎಕ್ಸ್ಟರ್ನಲಿ ಅಪ್ಲೈಡ್ ಫೋರ್ಸಸ್ without breaking or yielding. This is very important. Strength is utmost important. Generally we will discuss. ಸಾಮಾನ್ಯವಾಗಿ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಅವನಿಗೆ ಸ್ಟ್ರೆಂತ್ ಕಡಿಮೆ ಇದೆ, ನಿಮಗೆ ಸ್ಟ್ರೆಂತ್ ಜಾಸ್ತಿ ಇದೆ, ಅದು ಇಂಟರ್ನಲ್ ಸ್ಟ್ರೆಂತಾ ಎಕ್ಸ್ಟರ್ನಲ್ ಸ್ಟ್ರೆಂತಾ, ದಟ್ ಈಸ್ ನೆಕ್ಸ್ಟ್, ಅದನ್ನು ನೆಕ್ಸ್ಟ್ ನೋಡೋಣ. ಬಟ್ ಸ್ಟ್ರೆಂತ್ ಅಂತ ಹೇಗೆ ಹೇಳ್ತೀವಿ ಅಂದರೆ ಇಟ್ ಈಸ್ ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್. ಒಂದು ಮೆಟೀರಿಯಲ್ಗೆ ಇರುವಂಥ ಎಬಿಲಿಟಿ ಅದು ಯಾವುದು? ಟು ರೆಸಿಸ್ಟ್ ದಿ ಎಕ್ಸ್ಟರ್ನಲಿ ಅಪ್ಲೈಡ್ ಫೋರ್ಸ್. ಎಕ್ಸ್ಟರ್ನಲ್ ಸೈಡಿಂದ ಏನು ಫೋರ್ಸಸ್ ಆ್ಯಕ್ಟ್ ಆಗುತ್ತೋ ಆ ಮೆಟೀರಿಯಲ್ ಮೇಲೆ ಅದನ್ನು ತಡೆಯುವಂಥ ಶಕ್ತಿ ಇರಬೇಕು. ಹೇಗೆ? ವಿತೌಟ್ ಬ್ರೇಕಿಂಗ್. ಬ್ರೇಕ್ ಆಗಬಾರ್ದು. ಬ್ರೇಕ್ ಆಗದೇನೆ ಆ ಫೋರ್ಸಸ್ಸನ್ನು ಅದನ್ನು ರೆಸಿಸ್ಟ್ ಮಾಡೋಷ್ಟು ತಡೆಯುವಂಥದ್ದು ಕೆಪಾಸಿಟಿ ಏನಿದೆಯೋ ಅದನ್ನು ಸ್ಟ್ರೆಂತ್ ಅಂತ ಕರಿತೀವಿ. ದಟ್ ಈಸ್ ಕಾಲ್ಡ್ ಸ್ಟ್ರೆಂತ್. I think you may understand what that the meaning of strength. So once again I am repeating you, the strength is the ability of the material to resist the externally applied forces without breaking or yielding. For example, ಯಾವುದು ಸ್ಟ್ರೆಂತ್ಗೆ ಎಕ್ಸಾಂಪಲ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಕಂಪ್ರೆಸಿವ್ ಸ್ಟ್ರೆಂತ್, ಈಲ್ಡ್ ಸ್ಟ್ರೆಂತ್ ಎಟ್ಸೆಟ್ರಾ. ದಿಸ್ ಆರ್ ಫಾರ್ ಎಕ್ಸಾಂಪಲ್. ಸೊ ಯೂನಿಟ್ ಅದರಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಈಗ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಇರ್ಬೋದು, ಅಥವಾ ಇದ್ರ ಸ್ಟ್ರೆಂತ್ ಇಷ್ಟಿದೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಮನುಷ್ಯನ ಎಷ್ಟು ವೆಯ್ಟ್ ಇದೆ ಅಂತ ಹೇಳಿದ್ರೆ 65 kgs ಇದ್ದಾನೆ ಅಂತ ಹೇಳಬೇಕಾದ್ರೆ kgs ಆರ್ ದಿ ಯೂನಿಟ್. ಯೂನಿಟ್ kg. ಹಾಗೆಯೇ ನಾವು ಏನು ಸ್ಟ್ರೆಂತನ್ನು ಮೆಜರ್ ಮಾಡಲಿಕ್ಕೆ ನಾವು ಯೂಸ್ ಮಾಡೋಂಥ ಯೂನಿಟ್ಟು ಕಿಲೋ ಪ್ಯಾಸ್ಕಲ್. Kilopascal is the unit which is used to measure the strength or to indicate the strength. So that is called unit for the strength. The second important property is stiffness. What is stiffness? How to define stiffness? It is very easy. It is the ability of the material to resist deformation under stress. This is very important. That word deformation is very important. ಯಾಕಂದರೆ ಇಟ್ ಇಸ್ ಎಬಿಲಿಟಿ ಆಫ್ ದಿ ಮೆಟೀರಿಯಲ್ ಅಂತ ಪ್ರೀವಿಯಸ್ ಅಲ್ಲೂ ಹೇಳಿದ್ವಿ. ಪ್ರೀವಿಯಸ್ ಸ್ಟ್ರೆಂತನ್ನ ನಾವು ಡಿಫೈನ್ ಮಾಡಬೇಕಾದ್ರೆ ಅಲ್ಲೂ ಕೂಡ ವಿ ಆರ್ ಗೋಯಿಂಗ್ ಟು ಸೇ ದಟ್ ದ ಡಿಫಾರ್ಮೇಷನ್ ಅದನ್ನು ಯೂಸ್ ಮಾಡಿಲ್ಲ. ಅಲ್ಲಿ ಓನ್ಲಿ ಸ್ಟ್ರೆಂತನ್ನು ಮಾತ್ರ ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ. ಬಟ್ ಇನ್ ದಿಸ್ ಕೇಸ್ ಡ್ಯೂರಿಂಗ್ ದ ಡಿಫೈನಿಂಗ್ ದಿ ಸ್ಟಿಫ್ನೆಸ್ಸನ್ನು ಡಿಫೈನ್ ಮಾಡಬೇಕಾದ್ರೆ
ಇಟ್ ಈಸ್ ದ ಎಬಿಲಿಟಿ ಆಫ್ ದಿ ಮೆಟೀರಿಯಲ್. ಇದು ಕೂಡ ಆ ಮೆಟೀರಿಯಲ್ಗಿರೋಂಥ ಒಂದು ಎಬಿಲಿಟಿನೇ, ಒಂದು ಕೆಪಾಸಿಟಿನೇ. ಹೇಗೆ? ಟು ರೆಸಿಸ್ಟ್ ಡಿಫಾರ್ಮೇಷನ್ ಅಂಡರ್ ಸ್ಟ್ರೆಸ್. ಸ್ಟ್ರೆಸ್ಸನ್ನು ಅಪ್ಲೈ ಮಾಡಿದಾಗ ಆ ಮೆಟೀರಿಯಲ್ಲು ಡಿಫಾರ್ಮೇಷನ್ ಆಗಬಾರ್ದು. ಡಿಫಾರ್ಮೇಷನ್ ಅಂದರೆ ಅದರ ಶೇಪನ್ನು ಚೇಂಜ್ ಮಾಡ್ಕೊಳ್ಬಾರ್ದು, ಬೆಂಡ್ ಆಗಬಾರ್ದು, ಅಥವಾ ಬೇರೆ ಅದರದ್ದು ಏನಿದೆ ಅದನ್ನು ಚೇಂಜ್ ಮಾಡ್ಕೊಳ್ದೇನೆ ಒರಿಜಿನಲ್ ಸ್ಟೇಟಸಲ್ಲೇ ಉಳ್ಕೊಳ್ಬೇಕು. ಅಂದ್ರೂ ಕೂಡ ಸ್ಟ್ರೆಸ್ಸನ್ನು ತಡಿಬೇಕು. ಸೊ ದ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಇಸ್ ದ ಮೆಜರ್ ಆಫ್ ಸ್ಟಿಫ್ನೆಸ್. ಸ್ಟಿಫ್ನೆಸ್ಸನ್ನು ಮೆಜರ್ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಯೂನಿಟು ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ. ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿನ ಯೂಸ್ ಮಾಡಿಕೊಂಡು ನಾವು ಸ್ಟಿಫ್ನೆಸ್ಸನ್ನು ಮೆಜರ್ ಮಾಡ್ತೀವಿ. ಐ ಥಿಂಕ್ ಯು ಮೇ ಅಂಡರ್ಸ್ಟ್ಯಾಂಡ್ ನೌ ದ ಡೆಫಿನೇಷನ್ ಫಾರ್ ಸ್ಟಿಫ್ನೆಸ್. ಈಗ ಸ್ಟಿಫ್ನೆಸ್ ಬಗ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈಗ ಫಸ್ಟ್ ಒನ್ ನಾವೇನು ಮಾಡಿದ್ವಿ, ಪ್ರೀವಿಯಸ್ ಅಲ್ಲಿ ಸ್ಟ್ರೆಂತ್ ನೋಡಿದ್ವಿ, ಸ್ಟಿಫ್ನೆಸ್ ನೋಡಿದ್ವಿ. ಈಗ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಎಲಾಸ್ಟಿಸಿಟಿ. ಇಟ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ದ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಏನಿರುತ್ತೋ ಅದರಲ್ಲಿ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ಯಾವುದು? ಎಲಾಸ್ಟಿಸಿಟಿ. ಅದನ್ನು ಡಿಫೈನ್ ಮಾಡೋದು ಹೇಗೆ? ಎಲಾಸ್ಟಿಸಿಟಿನ ಹೇಗೆ ಡಿಫೈನ್ ಮಾಡೋದು? ಇಟ್ ಈಸ್ ಆಲ್ಸೋ ದಿ ಪ್ರಾಪರ್ಟಿ ಆಫ್ ದಿ ಮೆಟೀರಿಯಲ್. ಇದು ಕೂಡ ಮೆಟೀರಿಯಲ್ದು ಒಂದು ಪ್ರಾಪರ್ಟಿನೇ ಎಲಾಸ್ಟಿಸಿಟಿ ಅನ್ನೋದು. ಟು ರಿಗೈನ್ ಇಟ್ಸ್ ಒರಿಜಿನಲ್ ಶೇಪ್ ಆಫ್ಟರ್ ಡಿಫಾರ್ಮೇಷನ್. ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಲೈನ್. ಯಾವುದು? ಟು ರಿಗೈನ್ ಇಟ್ಸ್ ಒರಿಜಿನಲ್ ಶೇಪ್ ಆಫ್ಟರ್ ಡಿಫಾರ್ಮೇಷನ್. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ನೀವು ಅಂದರೆ, ಒಂದು ರಬ್ಬರ್ ಬ್ಯಾಂಡ್ ಇರುತ್ತೆ, ರಬ್ಬರ್ ಬ್ಯಾಂಡನ್ನು ಎಳಿತೀರಾ, ಎಕ್ಸ್ಪ್ಯಾಂಡ್ ಆಗುತ್ತೆ, ಮತ್ತೆ ಬಿಟ್ಟ ತಕ್ಷಣ ವಾಪಸ್ ಅದರ ಒರಿಜಿನಲ್ ಸ್ಟೇಟ್ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಸೊ ಅಂದರೆ ಏನಾಯಿತು? ಇಟ್ ರಿಗೈನ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಆಫ್ಟರ್ ಡಿಫಾರ್ಮೇಷನ್ ಆಲ್ಸೋ. ಡಿಫಾರ್ಮೇಷನ್ ಅಂದರೆ ಯಾವುದು? ನಾವು ಎಕ್ಸ್ಪ್ಯಾಂಡ್ ಮಾಡೋದಲ್ಲ. ದಟ್ ಎಕ್ಸ್ಪ್ಯಾನ್ಷನ್ ಇಸ್ ಡಿಫಾರ್ಮೇಷನ್. ಸೊ ಒನ್ಸ್ ಅಗೈನ್ ವೆನ್ ಇಟ್ ಕಮ್ ಬ್ಯಾಕ್ಸ್ ಟು ಇಟ್ಸ್ ಒರಿಜಿನಲ್ ಸ್ಟೇಟ್, ಮುಂಚೆ ಏನಿತ್ತು ಅದೇ ಡೈಮೆನ್ಷನ್ಗೆ ವಾಪಸ್ ಬರುತ್ತೆ. ಆ ವಾಪಸ್ ಬಂದದನ್ನು ನಾವು ಇಟ್ ರಿಗೈನ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಅಂತೇಳಿ ಕರಿತೀವಿ. ಸೊ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಎಲಾಸ್ಟಿಸಿಟಿ. ಯಾಕಂದರೆ ಯಾವುದೇ ಆಬ್ಜೆಕ್ಟನ್ನು ತಗೊಂಡ್ರು ಕೂಡ, ಈವನ್ ಇಫ್ ಯು ಕನ್ಸಿಡರ್ ಎ ಸ್ಟೋನ್, ಒಂದು ಸ್ಟೋನನ್ನು ತಗೊಂಡು ಅದರ ಮೇಲೆ ಲೋಡನ್ನು, ಇಫ್ ಯು ಅಪ್ಲೈ ದಿ ಲೋಡ್ ಆನ್ ದಟ್ ಸ್ಟೋನ್ ಆಲ್ಸೋ, ವಿಚ್ ಗೆಟ್ಸ್ ಡಿಫಾರ್ಮೇಷನ್ ಎ ಸ್ಮಾಲ್ ಎಕ್ಸ್ಟೆಂಟ್, ತುಂಬ ಒಂದು ಸಣ್ಣ ಪ್ರಮಾಣದಲ್ಲಿ ಅದು ಕೂಡ ಅದ್ರ ಶೇಪನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ಅದ್ರ ಶೇಪ್ ಕೂಡ ಸಣ್ಣ ಪ್ರಮಾಣದಲ್ಲಿ ಚೇಂಜ್ ಆಗಿರುತ್ತೆ. ಬಟ್ ಆಫ್ಟರ್ ದ್ಯಾಟ್ ನೀವು ಆ ಲೋಡನ್ನು ರಿಮೂವ್ ಮಾಡಿದ ತಕ್ಷಣ ಅದು ಒರಿಜಿನಲ್ ಶೇಪ್ಗೆ ಬಂದು ಕೂರುತ್ತೆ. ಸೊ ಏನಾಯ್ತು ಈಗ? ಇಟ್ ರಿಗೈನ್ಸ್ ಇಟ್ಸ್ ಒರಿಜಿನಲ್ ಶೇಪ್ ಆಫ್ಟರ್ ಡಿಫಾರ್ಮೇಷನ್ ಆಲ್ಸೋ. ಡಿಫಾರ್ಮೇಷನ್ ಆದ್ರೂ ಕೂಡ ಅದು ಪರ್ಮನೆಂಟಾಗಿ ನಿಂತ್ಕೊಳ್ಳಿಲ್ಲ. ಯಾವುದು? ಡಿಫಾರ್ಮೇಷನ್ ಏನಾಯಿತು, ಅದು ಪರ್ಮನೆಂಟಾಗಿ ಉಳ್ಕೊಳ್ಳಿಲ್ಲ, ಅದು ವಾಪಸ್ ಹೋಯಿತು. ದಟ್ ಪ್ರಾಪರ್ಟಿ ಈಸ್ ಕಾಲ್ಡ್ ಎಲಾಸ್ಟಿಸಿಟಿ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. When you are producing any machinery or any component, that components must have some extent, up to some extent they must have elasticity. I think ಈಗ ನಿಮಗೆ elasticity ಅಂದರೆ ಏನಂತ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. Once again, when the external forces are removed, external forces ಅನ್ನ ರಿಮೂವ್ ಮಾಡಿದಾಗ ಡಿಫಾರ್ಮೇಷನ್ನು ವಾಪಸ್ ಹೋಗಬೇಕು, ಒರಿಜಿನಲ್ ಆಗಿ ಡಿಫಾರ್ಮ್ ಆಗಬಾರ್ದು. ಸೊ ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಎಲಾಸ್ಟಿಸಿಟಿ. This property is desirable for materials used in tools and machines. Tools ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಾಗ, ಮೆಷಿನರೀಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಾಗ, ಕಾಂಪೊನೆಂಟ್ಸನ್ನು ತಯಾರು ಮಾಡಿದಾಗ, ಅಥವಾ ನಾವೇ ಯಾವುದೋ ಒಂದು ಕಾಂಪೊನೆಂಟನ್ನು ನಾವೇ ಪ್ರಿಪೇರ್ ಮಾಡಿ ಅದನ್ನು ಜೋಡಿಸ್ಕೊಳ್ತೀವಿ ಯಾವುದೋ ಒಂದು ಮೆಷಿನರಿಗೆ ಅಂತ ಹೇಳಿದಾಗ, ಈವನ್ ಟೂಲ್ಸ್, ಫಾರ್ ಎಕ್ಸಾಂಪಲ್ ನೀವು ಅಗ್ರಿಕಲ್ಚರ್ ವರ್ಕ್ ಮಾಡಬೇಕಾದ್ರೆ ಕೊಡ್ಲಿ ಮಾಡ್ಬೋದು, ಕುಡ್ಲು ಮಾಡ್ಬೋದು, ಟೂಲ್ಸ್ ಚಾಕು ಮಾಡ್ಬೋದು. ಆ ಥರದ್ದೆಲ್ಲ ಟೂಲ್ಸನ್ನು ಮಾಡುವಾಗ ನೀವು ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಎಲಾಸ್ಟಿಸಿಟಿ ಅನ್ನೋ ಪ್ರಾಪರ್ಟಿನೂ ಕೂಡ ಇಂಜಿನಿಯರಿಂಗ್ ಮೆಟೀರಿಯಲ್ಸಲ್ಲಿ ವಿಚ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಾಪರ್ಟಿ ಈಸ್ ಪ್ಲಾಸ್ಟಿಸಿಟಿ. ಎಲಾಸ್ಟಿಸಿಟಿ ಹೆಂಗೆ ಬಂತೋ, ಪ್ಲಾಸ್ಟಿಸಿಟಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. It is the property of a material which retains the deformation produced under load permanently. So it is very clear. ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಈಗ ನಿಮಗೆ ಏನು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ ಅವರು ಪ್ರಿಸ್ಕ್ರೈಬ್ ಮಾಡಿದಾರೋ ಪಾಠ, ಅದನ್ನು ನಾವುಗಳು ನಮ್ಮಲ್ಲಿ ಬರೋಂಥ ಮಕ್ಕಳ ಸ್ಟ್ರೆಂತನ್ನು ಮನಸ್ಸಲ್ಲಿ ಇಟ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ಬರೋಂಥವ್ರು 10+ ಆದಮೇಲೆ ಬರೋಂಥ ಮಕ್ಕಳು, ಅದರಲ್ಲೂ ಫಸ್ಟ್ ಸೆಮಿಸ್ಟರ್ ಆಟೋಮೊಬೈಲ್ ಇಂಜಿನಿಯರಿಂಗ್ಗೆ ಈ ಸಿಲೆಬಸನ್ನು ಇಟ್ಟಿರೋದ್ರಿಂದ ಎಷ್ಟು ಸಿಂಪಲ್ಲಾಗಿ ನಿಮಗೆ ಹೇಳಲಿಕ್ಕೆ ಸಾಧ್ಯನೋ ಅಷ್ಟು ಸಿಂಪಲ್ಲಾಗಿ ಡೆಫಿನೇಷನನ್ನು ಫಾರ್ಮೇಷನ್ ಮಾಡಿದ್ದೀವಿ. ಸೊ ಅದನ್ನು ಸ್ವಲ್ಪ ಮನಸ್ಸಿಟ್ಟು ಅರ್ಥ ಮಾಡಿಕೊಂಡ್ರೆ ಇಟ್ ವಿಲ್ ಬಿಕಮ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಟ್ ವಿಲ್ ಬಿಕಮ್ ವೆರಿ ಈಸಿ ಟು ರೈಟ್ ಇನ್ ದಿ ಎಕ್ಸಾಮಿನೇಷನ್. ಓಕೆ, ಕಮ್ ಟು ದಿ ಪಾಯಿಂಟ್.
ಪ್ಲಾಸ್ಟಿಸಿಟಿ ಈಸ್ ದ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್. ಇಟ್ ಈಸ್ ಆಲ್ಸೋ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್. ಯಾವ ಪ್ರಾಪರ್ಟಿ? ಮೆಕ್ಯಾನಿಕಲ್ ಪ್ರಾಪರ್ಟಿ. ಓಕೆ, ಸೊ ವಿಚ್ ರಿಟೈನ್ಸ್ ದಿ ಡಿಫಾರ್ಮೇಶನ್. ಸೊ ಪ್ರೀವಿಯಸ್ ಅಲ್ಲಿ ಡಿಫಾರ್ಮೇಶನ್ ರಿಟೈನ್ ಆಗ್ತಿರ್ಲಿಲ್ಲ, ವಾಪಸ್ಸು ಹೊಟ್ಟೋಗ್ತಿತ್ತು. ಡಿಫಾರ್ಮೇಶನ್ ಅಂದ್ರೆ ಏನು? ಶೇಪ್ ಚೇಂಜ್ ಆಗೋದು. ಆ ಶೇಪ್ ಚೇಂಜ್ ಆಗಿದ್ದಾಗ ಅದು ವಾಪಸ್ ಬಂದ್ಬಿಡ್ತಿತ್ತು, ಅದು ಎಲಾಸ್ಟಿಸಿಟಿ. ಇದು ಪ್ಲಾಸ್ಟಿಸಿಟಿ ಏನಾಗುತ್ತೆ? ವಿಚ್ ರಿಟೈನ್ಸ್ ದಿ ಡಿಫಾರ್ಮೇಶನ್ ಪ್ರೊಡ್ಯೂಸ್ಡ್ ಅಂಡರ್ ಲೋಡ್ ಪರ್ಮನೆಂಟ್ಲಿ. ಸೊ ಆ ಮೆಟೀರಿಯಲ್ ಮೇಲೆ ನೀವೇನು ಲೋಡನ್ನ ಅಪ್ಲೈ ಮಾಡ್ತಿರೋ, ಲೋಡನ್ನ ಅಪ್ಲೈ ಮಾಡಿದಾಗ ಡಿಫಾರ್ಮೇಶನ್ ಏನು ಶೇಪ್ ಚೇಂಜ್ ಆಯಿತೋ ಅದು ಪರ್ಮನೆಂಟಾಗಿ ಉಳ್ಕೊಬಿಡುತ್ತೆ. ಆ ಮೆಟೀರಿಯಲ್ಗೆ ಪರ್ಮನೆಂಟ್ ಆಗಿ ಆ ಶೇಪ್ ಡಿಫಾರ್ಮೇಶನ್ ಉಳ್ಕೊಳ್ಳುತ್ತೆ. ಸೊ ದಟ್ ಪ್ರಾಪರ್ಟಿ ಈಸ್ ನೋನ್ ಆಸ್ ಪ್ಲಾಸ್ಟಿಸಿಟಿ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಕೆಲವು ನಾವು ಕಾಂಪೊನೆಂಟ್ಸನ್ನ ಅಥವಾ ಒಂದು ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಈ ಪ್ರಾಪರ್ಟಿ ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಫೋರ್ಜಿಂಗಲ್ಲಿ ಮಾಡಬೇಕಾದ್ರೆ ನಾವು ಏನು ಶೇಪನ್ನು ಕೊಡ್ತೀವೋ ಆ ಶೇಪನ್ನು ರಿಟೈನ್ ಮಾಡ್ಕೋಬೇಕು. ಲೋಡಲ್ಲಿ ನಾವೇನು ಶೇಪನ್ನು ಅಪ್ಲೈ ಮಾಡ್ತೀವೋ ಅದನ್ನು ರಿಟೈನ್ ಮಾಡ್ಕೊಳ್ಬೇಕು. ರಿಟೈನ್ ಮಾಡ್ಕೊಳ್ಬೇಕು ಅಂದರೆ ಆ ಮೆಟೀರಿಯಲ್ಗೆ ಪ್ಲಾಸ್ಟಿಸಿಟಿ ಇರಬೇಕು. ಸೊ ಒನ್ಸ್ ಅಗೇನ್ ಕಮ್ ಟು ದಿ ಪಾಯಿಂಟ್. ದಿಸ್ ಪ್ರಾಪರ್ಟಿ ಆಫ್ ದಿ ಮೆಟೀರಿಯಲ್ ಈಸ್ ನೆಸೆಸರಿ ಫಾರ್ ಫೋರ್ಜಿಂಗ್ಸ್. ಫೋರ್ಜಿಂಗ್ ವರ್ಕ್ ಅಂದರೆ ಏನು? ಹೀಟ್ ಮಾಡಿಬಿಟ್ಟು ಹ್ಯಾಮರಿಂಗ್ ಮಾಡಿ ಹೊಡೆದು ಕೊಡ್ಲಿ ಎಲ್ಲ ಶಾರ್ಪನಿಂಗ್ ಮಾಡೋವಂಥದ್ದು ಅಥವಾ ಶೇಪನ್ನು ಚೇಂಜ್ ಮಾಡೋವಂಥದ್ದು, ಅದನ್ನೆಲ್ಲ ಮಾಡೋವಂಥದ್ದೇ ಫೋರ್ಜಿಂಗ್ಸು. ಸೊ ಅಲ್ಲಿ ಇನ್ ಸ್ಟ್ಯಾಂಪಿಂಗ್ ಇಮೇಜಸ್, ಯಾವುದೋ ಒಂದು ಮೆಟಲ್ ಮೇಲೆ ಒಂದು ಇಮೇಜನ್ನು ಬರೋ ಥರ ಮಾಡಬೇಕು. ಮೆಟಲ್ ಮೇಲೆ, ಪೇಪರ್ ಮೇಲೆ ಅದರ ಪೆನ್ ತಗೊಂಡು ರೈಟ್ ಮಾಡ್ಬೋದು. ಬಟ್ ಮೆಟೀರಿಯಲ್ ಮೇಲೆ ಅದು ಕಾಪರ್ ಇರ್ಬೋದು, ಸ್ಟೀಲ್ ಇರ್ಬೋದು, ಐರನ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು. ಸೊ ಈ ಥರ ಎಲ್ಲ ಮೆಟಲ್ಸಲ್ಲಿ ಏನಾಗುತ್ತೆ, ಮೆಟಲ್ಸ್ ಮೇಲೆ ಇಮೇಜನ್ನು ಕ್ರಿಯೇಟ್ ಮಾಡುವಾಗ ನಾವು ಆ ಮೆಟಲ್ಗೆ ಈ ಪ್ರಾಪರ್ಟಿ ಪ್ಲಾಸ್ಟಿಸಿಟಿ ಅನ್ನೋ ಪ್ರಾಪರ್ಟಿ ಇದ್ದಾಗ ಮಾತ್ರ ನಮಗೆ ಆ ಇಮೇಜಸ್ಸು ಉಳಿಯುತ್ತೆ. ಅದನ್ನು ಸ್ಟ್ಯಾಂಪಿಂಗ್ ಅಂತ ಕರಿತೀವಿ. ಏನು ಬೇಕೋ ಅದನ್ನು ಅದ್ರ ಮೇಲೆ ಅಪ್ಲೈ ಮಾಡ್ತೀವಲ್ಲ, ದಟ್ ಈಸ್ ಕಾಲ್ಡ್ ಸ್ಟ್ಯಾಂಪಿಂಗ್. ಫಾರ್ ಎಕ್ಸಾಂಪಲ್ ಕಾಯಿನ್ ಮೇಲೆ ನೋಡಿದ್ದೀರಾ ನೀವುಗಳೆಲ್ಲ. ಸೊ ಕಾಯಿನ್ ಮೇಲೆ ಕೆಲವು ಫಿಗರ್ಸು ಇರುತ್ತೆ, ಇನ್ನು ಕೆಲವು ಕಾಯಿನ್ಸಲ್ಲಿ ನಾವು ನಂಬರ್ಸನ್ನ ಹಾಕಿರ್ತೀವಿ. ಸೊ ಅದೆಲ್ಲ ಉಳ್ಕೊಳ್ಬೇಕು ಅಂದರೆ ನಾವು ಆ ಕಾಯಿನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಯಾವ ಮೆಟೀರಿಯಲನ್ನು ಕನ್ಸಿಡರ್ ಮಾಡಿದೀವೋ ದಟ್ ಮಟೀರಿಯಲ್ ಮಸ್ಟ್ ಹ್ಯಾವ್ ದ ಪ್ಲಾಸ್ಟಿಸಿಟಿ. ಆ ಪ್ಲಾಸ್ಟಿಸಿಟಿ ಆ ಮೆಟೀರಿಯಲ್ಗೆ ಇರಬೇಕು. ಆ ಪ್ರಾಪರ್ಟಿ, ಮೆಕ್ಯಾನಿಕಲ್ ಪ್ರಾಪರ್ಟಿ ಇದ್ದಾಗ ಮಾತ್ರ ಆ ಮೆಟಲನ್ನು ನಾವು ಕಾಯಿನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡಲಿಕ್ಕಾಗತ್ತೆ. ಈಗ ಆರ್ನಮೆಂಟಲ್ ವರ್ಕ್ಸ್, ಈಗ ಫಾರ್ ಎಕ್ಸಾಂಪಲ್ ಆರ್ನಮೆಂಟಲ್ಸ್ ಅಂದರೆ ಈಗ ಚಿನ್ನ ಎಲ್ಲ ಮಾಡ್ತಿರಲ್ವ, ಚಿನ್ನದ ಒಡವೆಗಳೆಲ್ಲ ಮಾಡ್ತೀರಾ, ಅದ್ರ ಮೇಲೆ ಡಿಫ್ರೆಂಟ್ ಶೇಪ್ಸನ್ನು ಮಾಡಿರ್ತೀರಾ, ಡಿಫ್ರೆಂಟ್ ಫಿಗರ್ಸನ್ನು ಹಾಕಿರ್ತೀರಾ, ಚಿತ್ರಗಳನ್ನ ಹಾಕಿರ್ತೀರಾ. ಸೊ ಅದೆಲ್ಲ ಬರಬೇಕು ಅಂತ ಹೇಳಿದ್ರೆ ಆ ಮೆಟಲ್ಗೆ ಪ್ಲಾಸ್ಟಿಸಿಟಿ ಪ್ರಾಪರ್ಟಿ ಇದ್ದರೆ ಮಾತ್ರ ಆಗುತ್ತೆ, ಅದರ್ವೈಸ್ ಆಗಲ್ಲ. ಆ ಪ್ಲಾಸ್ಟಿಸಿಟಿ ಇಲ್ಲದೆ ಇರೋಂಥ ಮೆಟೀರಿಯಲ್ ಮೇಲೆ ನೀವು ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅದು ಹಾಳಾಗ್ಬಿಡುತ್ತೆ, ಮೆಟೀರಿಯಲ್ ಹಾಳಾಗ್ಬಿಡುತ್ತೆ, ಕಟ್ಟಾಗುತ್ತೆ, ಅಥವಾ ನೀವೇನು ಶೇಪ್ ಕೊಟ್ಟಿರ್ತೀರೋ ಅದು ಉದುರೋಗುತ್ತೆ. ಸೊ ಲೈಕ್ ದಟ್. ಸೊ ಇಫ್ ದಟ್ ಮೆಟೀರಿಯಲ್ ಹ್ಯಾಸ್ ದಿ ಪ್ರಾಪರ್ಟಿ ಆಫ್ ಪ್ಲಾಸ್ಟಿಸಿಟಿ ಅನ್ನೋ ಪ್ರಾಪರ್ಟಿ ಇದ್ದಾಗ ಮಾತ್ರ ಅದು ನಮಗೆ ಈ ಥರ ಕೆಲಸಗಳಿಗೆ ಉಪಯೋಗ ಬರುತ್ತೆ. ಯಾವುದು? ಫೋರ್ಜಿಂಗ್ ಕೆಲಸ ಇರ್ಬೋದು, ಸ್ಟ್ಯಾಂಪಿಂಗ್ ಆಫ್ ಇಮೇಜಸ್ ಆನ್ ದಿ ಕಾಯಿನ್ಸ್ ಮೇಲೆ ಇಮೇಜಸನ್ನು ಸ್ಟ್ಯಾಂಪ್ ಮಾಡುವಂಥದ್ದು, ಆರ್ನಮೆಂಟಲ್ ವರ್ಕ್ಸ್, ಈಗ ಚಿನ್ನ ಬೆಳ್ಳಿ ಕೆಲಸದ ಮೇಲೆ ಏನು ಮಾಡ್ತಾರೋ ಅದೆಲ್ಲದಕ್ಕೂ ಉಪಯೋಗ ಬರುತ್ತೆ. ಸೊ ದಟ್ ಪ್ರಾಪರ್ಟಿ ಇಸ್ ನೋನ್ ಆಸ್ ಪ್ಲಾಸ್ಟಿಸಿಟಿ. ದಿಸ್ ಈಸ್ ದ ಫೋರ್ತ್ ಪ್ರಾಪರ್ಟಿ ಆಫ್ ದಿ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ದ ಫಿಫ್ತ್ ಪ್ರಾಪರ್ಟಿ ಈಸ್ ಡಕ್ಟಿಲಿಟಿ ಅಂತ ಕರಿತೀವಿ. ಈಗ ಆಲ್ರೆಡಿ 4 ಪ್ರಾಪರ್ಟೀಸ್ we were discussed. Now we will discuss the ductility. Ductility is the property of the material enabling it to be drawn into the wire with the application of tensile force. ಆ ಮೆಟೀರಿಯಲ್ ಮೇಲೆ ಟೆನ್ಸೈಲ್ ಫೋರ್ಸನ್ನು ಅಪ್ಲೈ ಮಾಡಿ ಆ ಮೆಟಲ್ಲು ರೌಂಡಕ್ಕಿರುತ್ತೋ ಅಥವಾ ಸ್ಕ್ವೇರಲ್ಲಿರುತ್ತೋ ರೆಕ್ಟ್ಯಾಂಗಲಲ್ಲಿರುತ್ತೋ ಅದನ್ನು ಇನ್ ದಿ ಫಾರ್ಮ್ ಆಫ್ ವೈರ್ಗಳು ನೋಡಿದಿರಲ್ವಾ. ಸೊ ಆ ವೈರ್ ಫಾರ್ಮ್ಗೆ ಕನ್ವರ್ಟ್ ಮಾಡಲಿಕ್ಕೆ ಬೇಕು ಅಂತ ಹೇಳಿದ್ರೆ ದಟ್ ಮೆಟೀರಿಯಲ್ ಮಸ್ಟ್ ಹ್ಯಾವ್ ದ ಡಕ್ಟಿಲಿಟಿ. ಡಕ್ಟಿಲಿಟಿ ಇಸ್ ದ ಫಿಫ್ತ್ ಪ್ರಾಪರ್ಟಿ. ಯಾವುದು? ಮೆಕ್ಯಾನಿಕಲ್ ಪ್ರಾಪರ್ಟಿನಲ್ಲಿ ಫಿಫ್ತ್ ಪ್ರಾಪರ್ಟಿ. ಸೊ ಇಫ್ ದಟ್ ಮೆಟೀರಿಯಲ್ ಹ್ಯಾಸ್ ದ ಡಕ್ಟಿಲಿಟಿ ಪ್ರಾಪರ್ಟಿ ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ಟು ಡ್ರಾ ದಟ್ ಮೆಟೀರಿಯಲ್ ಇನ್ ಟು ದಿ ವೈರ್ ಶೇಪ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. So the ductility is usually measured by the terms percentage elongation and percentage reduction in area. ಸೊ ಈ ಟರ್ಮ್ಸನ್ನು ಯೂಸ್ ಮಾಡಿಕೊಂಡು ಅದನ್ನು ಮೆಷರ್ ಮಾಡ್ತೀವಿ, ಅದನ್ನು ಡಕ್ಟಿಲಿಟಿನ. ದ ಡಕ್ಟೈಲ್ ಮೆಟೀರಿಯಲ್ ಕಾಮನ್ಲಿ ಯೂಸ್ಡ್ ಇನ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ ಇನ್ ಆರ್ಡರ್ ಆಫ್ ಡಿಮಿನಿಷಿಂಗ್ ಡಕ್ಟಿಲಿಟಿ.
ಸೊ ಯಾವ್ದು ಇಂಜಿನಿಯರಿಂಗ್ ಮೆಟೀರಿಯಲ್ ಪ್ರಾಕ್ಟೀಸಲ್ಲಿ ಯೂಸ್ ಮಾಡೋದು? ಮೈಲ್ಡ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ನಿಕಲ್, ಜಿಂಕ್, ಟಿನ್ ಅಂಡ್ ಲೆಡ್. ಈ ಮೆಟಲ್ಸ್ ಮಾತ್ರ ಡಕ್ಟಿಲಿಟಿ ಇರುತ್ತೆ. ಓಕೆ, ಆ ಮೆಟಲ್ಸ್ ಅಲ್ಲಿ ಮಾತ್ರ ನಾವು ವೈರನ್ನ ಡ್ರಾ ಮಾಡೋಕ್ಕೆ ಸಾಧ್ಯ. ಅಲ್ಯೂಮಿನಿಯಂ ವೈರ್ಸ್ ನೋಡಿದಿರಲ್ವಾ ಸಾಕಷ್ಟು, ಹಾಗೇನೆ ಕಾಪರ್ ವೈರ್ಸ್ ನೋಡಿದಿರಲ್ವಾ. ಸೊ ಹಾಗೆ ಈ ಡಕ್ಟಿಲಿಟಿ ಪ್ರಾಪರ್ಟಿ ಯಾವ ಮೆಟೀರಿಯಲ್ಗೆ ಇದೆಯೋ ಆ ಮೆಟೀರಿಯಲ್ ಮಾತ್ರ ನಾವು ವೈರನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಬರುತ್ತೆ. ಅದರ್ವೈಸ್ ವೈರನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಸೊ ಐ ಥಿಂಕ್ now it is clear. Ductility ಅಂದ್ರೆ ಏನು ಅಂತ ನಿಮಗೆ ಕ್ಲಿಯರ್ ನಾವು. So the ductility is the property of a material enabling it to be drawn into wire with the application of tensile force. ಯಾವ ಫೋರ್ಸ್ ಹಾಕಬೇಕು? ಟೆನ್ಸೈಲ್ ಫೋರ್ಸ್ ಹಾಕಬೇಕು. ಆ ಟೆನ್ಸೈಲ್ ಫೋರ್ಸ್ ಅನ್ನು ಅಪ್ಲೈ ಮಾಡಿದಾಗ ದಟ್ ಮೆಟೀರಿಯಲ್ ಕನ್ವರ್ಟ್ಸ್ ಇಂಟು ವೈರ್. ಅದ್ರ ಶೇಪು ಯಾವುದೋ ಶೇಪಲ್ಲಿ ಇರುತ್ತೆ, ಅದು ವೈರ್ ಶೇಪ್ಗೆ ಬರುತ್ತೆ. ದಟ್ ಈಸ್ ಕಾಲ್ಡ್ ductility. The next property is sixth one, brittleness. Brittleness is also the mechanical property of the materials. Engineering materials ಅಲ್ಲಿ mechanical property ನಲ್ಲಿ sixth one, brittleness. It is the property of a material opposite to the ductility. ಈಗ ಪ್ರೀವಿಯಸ್ ನಾವೇನು ಡಕ್ಟಿಲಿಟಿ ನೋಡಿದ್ವಲ್ಲ, ಅದಕ್ಕೆ ಆಪೋಸಿಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತೋ ಅದನ್ನ ಬ್ರಿಟಲ್ನೆಸ್ ಅಂತ ಕರಿತೀವಿ. So it is the property of the breaking of a material with a little permanent distortion. ಸೊ ಇದು ಕೆಲವು ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗ್ಲಾಸ್ ತಗೊಳ್ತೀರಾ, ಗ್ಲಾಸ್ ಮೇಲೆ ಸ್ವಲ್ಪ ನೀವು ಲೋಡ್ ಹಾಕಿದ್ರೆ ತಡೆಯುತ್ತೆ, ಇನ್ನೂ ಜಾಸ್ತಿ ಫೋರ್ಸ್ ಹಾಕ್ಬಿಟ್ರೆ ಪೀಸ್ ಆಗೋಗುತ್ತೆ. ಸೊ ಆ ಮೆಟೀರಿಯಲ್ ಬ್ರಿಟಲ್ ಮೆಟೀರಿಯಲ್ ಅಂತ ಅದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ ನೋಡಿ. ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ಅಪೋಸಿಟ್ ಟು ಡಕ್ಟಿಲಿಟಿ. ಡಕ್ಟಿಲಿಟಿ ಇರೋಂಥ ಮೆಟೀರಿಯಲ್ ಅನ್ನ ನೀವು ಡ್ರಾ ಮಾಡ್ಬೋದು, ವೈರ್ ಆಗಿ ಡ್ರಾ ಮಾಡ್ಬೋದು. ಬ್ರಿಟಲ್ನೆಸ್ ಇರೋಂಥ ಮೆಟೀರಿಯಲ್ ಅನ್ನ ಯು ಕೆನಾಟ್ ಡ್ರಾ ಇನ್ ಟು ದಿ ವೈರ್ಸ್. ವೈರ್ ಶೇಪ್ ಅಲ್ಲಿ ಡ್ರಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ it is the property of breaking of a material with little permanent distortion. ಸೊ ನೀವು ಫೋರ್ಸ್ ಅನ್ನು ಅಪ್ಲೈ ಮಾಡಿದಾಗ ಸ್ವಲ್ಪ ಡಿಸ್ಟಾರ್ಷನ್ ಆಗುತ್ತೆ, ಸ್ವಲ್ಪ ಶೇಪ್ ಚೇಂಜ್ ಆಗುತ್ತೆ, ಬಟ್ ಇನ್ನೂ ಫೋರ್ಸ್ ಅನ್ನು ನೀವು ಅಪ್ಲೈ ಮಾಡಿದಾಗ ದಟ್ ವಿಲ್ ಬ್ರೇಕ್ ಆಗೋಗುತ್ತೆ. ಸೊ ಬ್ರಿಟಲ್ ಮೆಟೀರಿಯಲ್ಸ್ ವೆನ್ ಸಬ್ಜೆಕ್ಟೆಡ್ ಟು ಟೆನ್ಸೈಲ್ ಲೋಡ್ ಅನ್ನು ಅಪ್ಲೈ ಮಾಡಿದಾಗ ಸ್ನ್ಯಾಪ್ ಆಫ್ ವಿತೌಟ್ ಗಿವಿಂಗ್ ಎನಿ ಸೆನ್ಸಿಬಲ್ ಎಲಾಂಗೇಷನ್. ನೀವು ಎಲಾಂಗೇಷನ್ ಅಂದ್ರೆ ಎಳೆಯೋದು, ಸೆನ್ಸಿಟಿವ್ ಆಗಿ ಕನ್ಸಿಡರ್ ಮಾಡೋಷ್ಟು ಎಲಾಂಗೇಷನ್ ಅನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಕೊಟ್ಟ ತಕ್ಷಣ ಅದು ಬ್ರೇಕ್ ಆಗೋಗುತ್ತೆ. ಸೊ ಕ್ಯಾಸ್ಟ್ ಐರನ್ ಇಸ್ ಎ ಬ್ರಿಟಲ್ ಮೆಟೀರಿಯಲ್. ಕ್ಯಾಸ್ಟ್ ಐರನ್ ಇರುತ್ತಲ್ವಾ, ಕ್ಯಾಸ್ಟ್ ಐರನ್ ಬ್ರಿಟಲ್ ಮೆಟೀರಿಯಲ್. ಅದ್ರ ಮೇಲೆ ನೀವು ಫೋರ್ಸ್ ಹಾಕಿದಾಗ ಟೆನ್ಸೈಲ್ ಲೋಡ್ಸ್ ಅನ್ನು ಅಪ್ಲೈ ಮಾಡಿದಾಗ ಅದು ಪುಡಿ ಆಗೋಗುತ್ತೆ, ಸೊ ಪೀಸ್ ಆಗೋಗುತ್ತೆ. ಸೊ ಆ ಮೆಟಲ್ಗೆ ಯಾವ ಪ್ರಾಪರ್ಟಿ ಇದೆ? ಬ್ರಿಟಲ್ನೆಸ್ ಇದೆ. ಸೊ ಬ್ರಿಟಲ್ನೆಸ್ ಇಸ್ ದ ಸಿಕ್ಸ್ತ್ ಇಂಜಿನಿಯರಿಂಗ್ ಪ್ರಾಪರ್ಟಿ ಆಫ್ ದಿ ಮೆಟೀರಿಯಲ್. ಸೊ ಬ್ರಿಟಲ್ನೆಸ್ಸು ಸಿಕ್ಸ್ತ್ ಇಂಜಿನಿಯರಿಂಗ್ ಪ್ರಾಪರ್ಟಿ. ಕೆಲವು ಬ್ರಿಟಲ್ನೆಸ್ ಇರೋಂಥ ಮೆಟೀರಿಯಲ್ಲು ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಬೇಕು, ಇನ್ನು ಕೆಲವು ಕಾಂಪೊನೆಂಟ್ಸ್ ಅಲ್ಲಿ ಬ್ರಿಟಲ್ನೆಸ್ ಇರ್ಕೂಡ್ದು, ಇದ್ರೆ ಆ ಕಾಂಪೊನೆಂಟ್ ಬ್ರೇಕ್ ಆಗುತ್ತೆ, ಯೂಸ್ ಮಾಡುವಾಗ ಅದು ಬ್ರೇಕ್ ಆಗುತ್ತೆ, ನಮಗೆ ಅಪ್ಲಿಕೇಶನ್ ಆಗಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಪ್ರಾಪರ್ಟಿ ನೋಡೋಣ. ದ ಸೆವೆಂತ್ ಪ್ರಾಪರ್ಟಿ ಈಸ್ ಮ್ಯಾಲಿಯಬಿಲಿಟಿ. ಮ್ಯಾಲಿಯಬಿಲಿಟಿ ಅಂದ್ರೆ ನೀವೆಲ್ಲ ನೋಡಿದಿರ, ಏನು ಶೀಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಎಜ್ಜಿಂಗ್ ಶೀಟ್ಸು, ಐರನ್ ಶೀಟ್ಸು, ಮತ್ತೆ ಇದ್ರಲ್ಲೂ ಅಷ್ಟೇ ಯಾವುದು ನಾವೇನು ಗೋಲ್ಡ್ ಯೂಸ್ ಮಾಡ್ತೀವೋ ಆರ್ನಮೆಂಟ್ಸ್ ಎಲ್ಲ ಮಾಡೋಕ್ಕೆ, ಅದನ್ನು ಥಿನ್ ಶೀಟ್ಸ್ ಆಗಿ ಡ್ರಾ ಮಾಡಲಿಕ್ಕೆ ಸಾಧ್ಯ. ಸೊ ಅದನ್ನ ಮ್ಯಾಲಿಯಬಿಲಿಟಿ ಇಂದಿ. ಸೊ ಇಟ್ ಇಸ್ ಎ ಸ್ಪೆಷಲ್ ಕೇಸ್ ಆಫ್ ಡಕ್ಟಿಲಿಟಿನಲ್ಲಿ ಸ್ಪೆಷಲ್ ಕೇಸ್ ಇದು, ಆಯ್ತಾ. ವಿಚ್ ಪರ್ಮಿಟ್ಸ್ ಮೆಟೀರಿಯಲ್ಸ್ ಟು ಬಿ ರೋಲ್ಡ್ ಆರ್ ಹ್ಯಾಮರ್ಡ್ ಇನ್ ಟು ಥಿನ್ ಶೀಟ್ಸ್. ನೀವು ರೋಲ್ ಮಾಡಿದಾಗ ಅಥವಾ ಸುತ್ತಿಗೆ ತಗೊಂಡು ಹೊಡೆದಾಗ ಆ ಮೆಟೀರಿಯಲ್ ಏನಾಗುತ್ತೆ, ವಿಚ್ ಮೇ ಸ್ಪ್ರೆಡ್ ಇನ್ ಟು ಶೀಟ್. ನೀವು ಸ್ಕ್ವೇರ್ ಶೇಪಲ್ಲೋ ಒಂದು ದಪ್ಪ ಶೇಪಲ್ಲಿ ಇರೋಂಥದ್ದು ಅಥವಾ ಒಂದು ರೌಂಡ್ ಶೇಪಲ್ಲಿ ಇರೋಂಥದ್ದು ನೀವು ಹ್ಯಾಮರ್ ತಗೊಂಡು ಹ್ಯಾಮರಿಂಗ್ ಮಾಡಿದಾಗ ಅಥವಾ ರೋಲಿಂಗ್ ಅಂತ ಕರಿತೀವಿ, ರೋಲ್ ಮಾಡಿದಾಗ ದಟ್ ಕನ್ವರ್ಟೆಡ್ ಇನ್ ಟು ಶೀಟ್ಸ್. ಈಗ ನಾವು ಹೆಂಗೆ ನೋಟ್ಬುಕ್ಕಲ್ಲಿ ಪೇಜ್ ಇದೆಯೋ ಆ ಪೇಜ್ ಥರ ನಮಗೆ ರಿಕ್ವೈರ್ಡ್ ಥಿಕ್ನೆಸ್ ಎಷ್ಟು ಥಿಕ್ನೆಸ್ ಬೇಕು ಆ ಥಿಕ್ನೆಸ್ಗೆ ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಯಾವುದನ್ನ ಕನ್ವರ್ಟ್ ಮಾಡ್ಬೋದು? ಆ ಮೆಟೀರಿಯಲ್ಗೆ ಮ್ಯಾಲಿಯಬಿಲಿಟಿ ಇದ್ರೆ. ಈಗ ಪ್ರೀವಿಯಸ್ ನೋಡಿದ್ವಲ್ಲ ಡಕ್ಟಿಲಿಟಿ, ಸೊ ಅದನ್ನ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ಅದ್ರ ಮೇಲೆ ಫೋರ್ಸ್ ಅನ್ನು ಅಪ್ಲೈ ಮಾಡಿದಾಗ ಅದು ಪೌಡರ್ ಆಗೋಗುತ್ತೆ, ಪುಡಿ ಆಗೋಗುತ್ತೆ. ಸೊ ಅದು ಡಕ್ಟೈಲ್ ಮೆಟೀರಿಯಲ್. ಬಟ್ ನಮ್ಗೆ ಇಲ್ಲಿ ಏನ್ ಬೇಕು? ಮ್ಯಾಲಿಯಬಿಲಿಟಿ. ಮ್ಯಾಲಿಯಬಿಲಿಟಿ ಏನಿದೆ, ಮ್ಯಾಲಿಯಬಿಲಿಟಿನ ಪ್ರಾಪರ್ಟಿ ಇದ್ರೆ ಮಾತ್ರ ವಿ ಕ್ಯಾನ್ ಕನ್ವರ್ಟ್ ದಟ್ ಮೆಟಲ್ ಇನ್ ಟು ದಿ ಶೀಟ್ಸ್ ಆಗಿ ಅದನ್ನ ಮಾಡ್ಬೋದು. ಹ್ಯಾಮರಿಂಗ್ ಅಂದ್ರೆ ಏನು? ಫೋರ್ಸ್ ಅಪ್ಲೈ ಮಾಡೋದಷ್ಟೇ. ಹ್ಯಾಮರಿಂಗ್ ಮಾಡೋದು ಅಂದ್ರೆ ಸುತ್ತಿಗೆ ತಕೊಂಡು ಹೊಡೆದಾಗ ಫೋರ್ಸ್ ಅನ್ನು ಅಪ್ಲೈ ಮಾಡ್ತೀವಿ, ಅಪ್ಲೈ ಮಾಡಿದಾಗ ಆ ಮೆಟಲ್ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ, ಅಗಲ ಆಗ್ತಾ ಹೋಗುತ್ತೆ. ಆವಾಗ ಲೀವ್ಸ್, ಈ ಎಲೆಗಳ ತರ
ಅಥವಾ ಶೀಟ್ಸ್ ಥರ ಕನ್ವರ್ಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಮ್ಯಾಲಿಯಬಲ್. ದ ಮ್ಯಾಲಿಯಬಲ್ ಮೆಟೀರಿಯಲ್ಸ್ ಕಾಮನ್ಲಿ ಯೂಸ್ಡ್ ಇನ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್. ಇಂಜಿನಿಯರಿಂಗ್ ಪ್ರಾಕ್ಟೀಸಲ್ಲಿ ಮ್ಯಾಲಿಯಬಲ್ ಮೆಟೀರಿಯಲ್ಸು ಬೇಕು ಪ್ರೊಡಕ್ಷನಲ್ಲಿ. ಫಾರ್ ಎಕ್ಸಾಂಪಲ್ ಯಾವ್ದ್ಯಾವ್ದನ್ನ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಲೆಡ್ಡು, ಸಾಫ್ಟ್ ಸ್ಟೀಲು, ರಾಟ್ ಐರನ್ನು, ಕಾಪರು, ಅಲ್ಯೂಮಿನಿಯಮು. ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್. ಈ ಥರ ಇನ್ನೂ ಸಾಕಷ್ಟು ಮೆಟೀರಿಯಲ್ಸು ಯು ಕ್ಯಾನ್ ಸಿ. ನೀವು ಇಂಜಿನಿಯರಿಂಗ್ ಪ್ರಾಕ್ಟೀಸಲ್ಲಿ ನೀವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನೋಡಿದ್ರೆ ಈ ಥರದ್ದು ತುಂಬ ಮೆಟೀರಿಯಲ್ಸ್ ಬರುತ್ತೆ. ಬಟ್ ಇಲ್ಲಿ ನಾವೇನು ಹೇಳ್ಕೊಂಡಿದ್ವಿ ಇದು ಸಮ್ ಎಕ್ಸಾಂಪಲ್ಸ್ ಅಷ್ಟೇ. ಯಾವುದು ಲೆಡ್ಡು, ಸಾಫ್ಟ್ ಸ್ಟೀಲು, ರಾಟ್ ಐರನ್ನು, ಕಾಪರು, ಅಲ್ಯೂಮಿನಿಯಂ. ದೀಸ್ ಆರ್ ಆಲ್ ದಿ ಸಮ್ ಎಕ್ಸಾಂಪಲ್ಸ್. ಐ ಥಿಂಕ್ ನಾವು ಯು ಮೇ ಅಂಡರ್ಸ್ಟ್ಯಾಂಡ್ ದ ಮ್ಯಾಲಿಯಬಿಲಿಟಿ. ಮ್ಯಾಲಿಯಬಲ್ ಅಂದರೆ ಏನು? ಮ್ಯಾಲಿಯಬಿಲಿಟಿ ಇಸ್ ಆಲ್ಸೋ ದಿ ಪ್ರಾಪರ್ಟಿ ಆಫ್ ದಿ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಯಾವ ಪ್ರಾಪರ್ಟಿ? ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ದಿ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ದ ನೆಕ್ಸ್ಟ್ ಒನ್ ಈಸ್ ಟಫ್ನೆಸ್. ಟಫ್ನೆಸ್ ಇಸ್ ದ ಏಯ್ತ್ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್. ಇಂಜಿನಿಯರಿಂಗ್ ಮೆಟೀರಿಯಲ್ದು ಏಯ್ತ್ ಮೆಕ್ಯಾನಿಕಲ್ ಪ್ರಾಪರ್ಟಿ. ಹೇಗೆ ಡಿಫೈನ್ ಮಾಡೋದು ಟಫ್ನೆಸ್ಸನ್ನು? ಹೌ ಟು ಡಿಫೈನ್ ಟಫ್ನೆಸ್? It is the property of a material to resist fracture due to high impact loads like hammer blows. ಅಂದ್ರೇನು? ಇಟ್ ಇಸ್ ಆಲ್ಸೋ ದಿ ಪ್ರಾಪರ್ಟಿ ಆಫ್ ದಿ ಮೆಟೀರಿಯಲ್ ಟಫ್ನೆಸ್ಸು. ಹೇಗೆ? ಟು ರೆಸಿಸ್ಟ್ ದಿ ಫ್ರ್ಯಾಕ್ಚರ್. ನಾವು ಹ್ಯಾಮರ್ ತಗೊಂಡು ಹೊಡೆದಾಗ ಶೀಟ್ ಆಗ್ಬೋದು, ಶೇಪ್ನ ಚೇಂಜ್ ಆಗ್ಬೋದು, ಬಟ್ ಫ್ರ್ಯಾಕ್ಚರ್ ಆಗಿರುತ್ತೆ. ಅದರದ್ದು ಏನು ಬಾಂಡಿಂಗ್ ಇರುತ್ತೆ ಒಳಗಡೆ, ಅಟಾಮಿಕ್ ಬಾಂಡ್ಸ್ ಅಂತ ನಾವೇನು ಕರಿತೀವೋ ಆ ಬಾಂಡ್ಸಲ್ಲಿ ಫ್ರ್ಯಾಕ್ಚರ್ ಕ್ರಿಯೇಟ್ ಆಗುತ್ತೆ. ಆ ಫ್ರ್ಯಾಕ್ಚರ್ ಕ್ರಿಯೇಟ್ ಆಗಿರೋಂಥ ಕಾಂಪೊನೆಂಟನ್ನ ಹಾಗೇನೆ ನಾವು ಯೂಸ್ ಮಾಡಿದ್ರೆ ದಟ್ ವಿಲ್ ಬ್ರೇಕ್ಸ್ ಡ್ಯೂರಿಂಗ್ ದಿ ಇಟ್ಸ್ ಅಪ್ಲಿಕೇಶನ್. ಅದರ ಅಪ್ಲಿಕೇಶನಲ್ಲಿ ಆ ಕಾಂಪೊನೆಂಟು, ಆ ಮೆಟಲ್ಲು, ಮೆಟೀರಿಯಲ್ಲು ಅದು ಫೇಲ್ಯೂರ್ ಆಗುತ್ತೆ. ಟು ಅವಾಯ್ಡ್ ದಟ್, ಬಿಫೋರ್ ದಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಮುಂಚೆನೆ ಆ ಮೆಟೀರಿಯಲ್ಗೆ, ನಾವು ಯೂಸ್ ಮಾಡೋಂಥ ಮೆಟೀರಿಯಲ್ಗೆ ಟಫ್ನೆಸ್ ಪ್ರಾಪರ್ಟಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಸೊ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ಯು, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್. ಯಾವುದು? ಟಫ್ನೆಸ್. ಇಟ್ ಈಸ್ ಆಲ್ಸೋ ದಿ ಪ್ರಾಪರ್ಟಿ ಆಫ್ ದಿ ಮೆಟೀರಿಯಲ್ ಟು ರೆಸಿಸ್ಟ್ ಫ್ರ್ಯಾಕ್ಚರ್. ಫ್ರ್ಯಾಕ್ಚರ್ನ ರೆಸಿಸ್ಟ್ ಮಾಡಬೇಕು, ಫ್ರ್ಯಾಕ್ಚರ್ ಆಗದೆ ಇರೋಂಗೆ ನೋಡ್ಕೊಳ್ಬೇಕು. ಡ್ಯೂ ಟು ಹೈ ಇಂಪ್ಯಾಕ್ಟ್ ಲೋಡ್ಸ್. ಲೋಡ್ಸನ್ನು ಅಪ್ಲೈ ಮಾಡಿದಾಗ, ಹ್ಯಾಮರಲ್ಲಿ ಹೊಡೆದಾಗ ಅಥವಾ ನಾವು ಲೋಡನ್ನು ಅಪ್ಲೈ ಮಾಡಿದಾಗ ಅದರದ್ದು ಬಾಂಡ್ಸಲ್ಲಿ ಫ್ರ್ಯಾಕ್ಚರ್ ಕ್ರಿಯೇಟ್ ಆಗಬಾರ್ದು. ಆ ಥರ ಮೆಟೀರಿಯಲ್ಗೆ ಟಫ್ನೆಸ್ ಇದೆ ಅಂತ ತಿಳ್ಕೊಳ್ಬೇಕು. The toughness of the material decreases when it is heated. ಹೀಟ್ ಆದಾಗ ಈ ಟಫ್ನೆಸ್ಸು ಕಡಿಮೆ ಆಗುತ್ತೆ. ಆ ಮೆಟಲನ್ನು ಹೀಟ್ ಮಾಡಿದಾಗ, ಮೆಟೀರಿಯಲನ್ನು ಹೀಟ್ ಮಾಡಿದಾಗ ಅದರ ಟಫ್ನೆಸ್ಸು ಕಡಿಮೆ ಆಗುತ್ತೆ. ಇಟ್ ಈಸ್ ಮೆಜರ್ಡ್ ಬೈ ದಿ ಅಮೌಂಟ್ ಆಫ್ ಎನರ್ಜಿ ದಟ್ ಎ ಯೂನಿಟ್ ವಾಲ್ಯೂಮ್ ಆಫ್ ದ ಮೆಟೀರಿಯಲ್ ಹ್ಯಾಸ್ ಅಬ್ಸಾರ್ಬ್ಡ್ ಆಫ್ಟರ್ ಬೀಯಿಂಗ್ ಸ್ಟ್ರೆಸ್ಡ್ ಅಪ್ ಟು ದಿ ಪಾಯಿಂಟ್ ಆಫ್ ಫ್ರ್ಯಾಕ್ಚರ್. ದಿಸ್ ಪ್ರಾಪರ್ಟಿ is desirable in parts subjected to shock and impact loads. ಶಾಕ್ಸ್ ಕ್ರಿಯೇಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ವೆಹಿಕಲ್ನ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಗುಂಡಿಗೆ ಬೀಳುತ್ತೆ. ಗುಂಡಿಗೆ ಬಿದ್ದ ತಕ್ಷಣ ಫ್ರಮ್ ದಿ ವೀಲ್ ಟು ದಿ ಕಾಂಪೊನೆಂಟ್ಸ್ಗೆ ಶಾಕ್ ಲೋಡ್ಸು ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಮೆಟೀರಿಯಲ್ಗೆ ಟಫ್ನೆಸ್ ಇಲ್ಲ ಅಂತ ಹೇಳಿದ್ರೆ ಫ್ರ್ಯಾಕ್ಚರ್ ಕ್ರಿಯೇಟ್ ಆಗುತ್ತೆ. ಫ್ರ್ಯಾಕ್ಚರ್ ಕ್ರಿಯೇಟ್ ಆಗಿಬಿಟ್ಟು ಮೆಟೀರಿಯಲ್ ಬ್ರೇಕ್ ಡೌನ್ ಆಗುತ್ತೆ, ಕಾಂಪೊನೆಂಟ್ಸು ಬ್ರೇಕ್ ಡೌನ್ ಆಗುತ್ತೆ. ಇಂಪ್ಯಾಕ್ಟ್ ಲೋಡ್ಸ್ ಅಂದರೆ ಯಾವುದು? ಹ್ಯಾಮರ್ ತಗೊಂಡು ಹೊಡಿತೀವಿ ಕೆಲಸ ಮಾಡುವಾಗ. ಈಗ ರಿಪೇರ್ ವರ್ಕ್ಸ್ ಎಲ್ಲ ಮಾಡುವಾಗ ಹ್ಯಾಮರ್ ತಗೊಂಡು ಹೊಡಿತೀವಿ. ಎಲ್ಲ ಒಂದು ಕಾಂಪೊನೆಂಟು ಕರೆಕ್ಟಾಗಿ ಕೂರ್ತಾ ಇಲ್ಲ ಅಂತ ಹೇಳಿದಾಗ ಹ್ಯಾಮರ್ ತಗೊಂಡು ಅದ್ರ ಮೇಲೆ ಲೋಡನ್ನು ಅಪ್ಲೈ ಮಾಡ್ತೀವಿ. ಅವಾಗ ಏನಾಗುತ್ತೆ? ಅದನ್ನು ಇಂಪ್ಯಾಕ್ಟ್ ಲೋಡ್ ಅಂತ ಕರಿತೀವಿ. ಆ ಇಂಪ್ಯಾಕ್ಟ್ ಲೋಡ್ ಏನಾಗುತ್ತೆ? ಟಫ್ನೆಸ್ ಇಲ್ಲ ಅಂತ ಹೇಳಿದ್ರೆ ಕಾಂಪೊನೆಂಟ್ ಬ್ರೇಕ್ ಆಗೋಗುತ್ತೆ, ಫ್ರ್ಯಾಕ್ಚರ್ ಕ್ರಿಯೇಟ್ ಆಗುತ್ತೆ. ಸೊ ಬಿಕಾಸ್ ಆಫ್ ದಟ್ ದ ಟಫ್ನೆಸ್ ಈಸ್ ಆಲ್ಸೋ ಆ್ಯನ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ದ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಸೊ ಟಫ್ನೆಸ್ ಅಂದರೆ ಏನು ಅಂತ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇನ್ ಕೇಸ್ ಎಕ್ಸಾಮಲ್ಲಿ ಟಫ್ನೆಸ್ಸನ್ನೇ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದಾಗ ಯು ಮಸ್ಟ್ ಎಕ್ಸ್ಪ್ಲೈನ್ ಇನ್ ಡೀಟೇಲ್. ಅದರ್ವೈಸ್ ಬರೀ ಸಮ್ ಪ್ರಾಪರ್ಟೀಸನ್ನು ಕೇಳಿ ಅಂತ ಹೇಳಿದಾಗ ಬರೀ ಪ್ರಾಪರ್ಟೀಸನ್ನು ಮಾತ್ರ ಬರೆದ್ರೆ ಸಾಕು. ಅಥವಾ ಈಗ ಟಫ್ನೆಸ್ಸನ್ನು ಡಿಫೈನ್ ಮಾಡಿ ಅಂತ ಹೇಳಿದಾಗ ಬರೀ ಡೆಫಿನೇಷನ್ ಮಾತ್ರ ಬರೆದ್ರೆ ಸಾಕಾಗ್ತದೆ. ಸೊ ಹಾಗಾಗಿ ದ ನೆಕ್ಸ್ಟ್ ಪ್ರಾಪರ್ಟಿ ಈಸ್ ನೈನ್ತ್ ಒನ್, ಮೆಷಿನಬಿಲಿಟಿ. ದಿಸ್ ಇಸ್ ದ ನೈನ್ತ್ ಪ್ರಾಪರ್ಟಿ ಆಫ್ ದ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಮೆಷಿನಬಿಲಿಟಿ ಅಂತ ಕರಿತೀವಿ. It is the property of a material which refers to a relative case with which a material can be cut. ಮೆಟೀರಿಯಲ್ನ ಕಟ್ ಮಾಡಬೇಕಾಗತ್ತೆ. ಯಾಕಂದರೆ ಈಗ ಒಂದು ದೊಡ್ಡದು ಲಾಂಗ್ದು ಮೈಲ್ಡ್ ಸ್ಟೀಲ್ದು ರಾಡ್ ಇರುತ್ತೆ, ಒಂದು 20 ಅಡಿ ಉದ್ದ ಇರುತ್ತೆ. 20 ಅಡಿ ಉದ್ದದ ರಾಡ್ ಇಟ್ಕೊಂಡು ಏನು ಮಾಡೋಣ? ಸೊ ಅದನ್ನು ಕಟ್ ಮಾಡಿಕೊಂಡು ನಮಗೆ ಬೇಕಾದ ಕಾಂಪೊನೆಂಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾಗ್ತದೆ. ಸೊ ಕಟ್ ಮಾಡಿದಾಗ ಏನಾಗುತ್ತೆ? ಆ ಮೆಟಲ್ನ ಕಟ್ ಮಾಡಿದಾಗ ಏನಾಗುತ್ತೆ? ದಟ್ ಈಸ್ ಕಾಲ್ಡ್ ಮೆಷಿನಬಿಲಿಟಿ. ಆ ಮೆಷಿನ್ಗೆ, ಆ ಪಾರ್ಟ್ಗೆ, ಆ ಮೆಟೀರಿಯಲ್ಗೆ ಮೆಷಿನಬಿಲಿಟಿ ಪ್ರಾಪರ್ಟಿನೂ ಇರಬೇಕು. ಕಟಿಂಗ್ ಮಾಡಿದ್ರು ಕೂಡ ಅದ್ರ ಸ್ಟ್ರೆಂತು ಹಾಳಾಗಬಾರ್ದು, ಅದರ ಪ್ರಾಪರ್ಟೀಸು ಹಾಳಾಗಬಾರ್ದು. ದಟ್ ಈಸ್ ಕಾಲ್ಡ್ ಮೆಷಿನಬಿಲಿಟಿ. ಒನ್ಸ್ ಅಗೈನ್ ಐ ಆಮ್ ರಿಪೀಟಿಂಗ್ ಯು, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್. ಯಾವುದು?
Machinability is the property of the engineering material which refers to a relative case with which a material can be cut. The machinability of a material can be measured. ಹೇಗೆ ಮೆಷರ್ ಮಾಡೋದು ಅದನ್ನ? ಇನ್ ಎ ನಂಬರ್ ಆಫ್ ವೇಸ್. ಬೇರೆ ಬೇರೆ ವೇಸ್ ಅಲ್ಲಿ ಮೆಷಿನಬಿಲಿಟಿ ಎಷ್ಟಿದೆ ಅಂತ ವಿ ಕ್ಯಾನ್ ಮೆಷರ್. ಸಚ್ ಆಸ್ ಕಂಪೇರಿಂಗ್ ದಿ ಟೂಲ್ ಲೈಫ್ ಫಾರ್ ದಿ ಕಟಿಂಗ್ ಡಿಫರೆಂಟ್ ಮೆಟೀರಿಯಲ್ಸ್. ಬೇರೆ ಬೇರೆ ಮೆಟೀರಿಯಲ್ನ ಕಟ್ ಮಾಡೋಕ್ಕೆ ನಾವೇನು ಟೂಲನ್ನು ಯೂಸ್ ಮಾಡ್ತೀವಿ, ಯಾವ್ಯಾವ ಮೆಟೀರಿಯಲ್ಗೆ ಎಷ್ಟು ಲೈಫ್ ಬಂತು ಅದು ಆ ಟೂಲ್. ಸೊ ಅದ್ರ ಮೇಲೆ ಕೂಡ ಮೆಷರ್ ಮಾಡ್ತೀವಿ. ಟು ರಿಮೂವ್ ದಿ ಮೆಟೀರಿಯಲ್ ಅಟ್ ಸಮ್ ಗಿವನ್ ರೇಟ್ ಆರ್ ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎ ಯೂನಿಟ್ ವಾಲ್ಯೂಮ್ ಆಫ್ ದಿ ಮೆಟೀರಿಯಲ್. ಯೂನಿಟ್ ವಾಲ್ಯೂಮ್ ಅಂದರೆ ಏನು? ಯೂನಿಟ್ ವಾಲ್ಯೂಮ್ ವೆರಿ ಸಿಂಪಲ್. ಈಗ ಒಂದು ಸೆಂಟಿಮೀಟರ್ ಸೊ ಒಂದು ಯೂನಿಟನ್ನು ಕಟ್ ಮಾಡಿಕೊಂಡ್ರೆ ದಟ್ ಇಸ್ ಕಾಲ್ಡ್ ಒಂದು ಯೂನಿಟ್. ಸೊ ಆ ಒಂದು ಮೆಟೀರಿಯಲಲ್ಲಿ ಆ ಒಂದು ಯೂನಿಟ್ ವಾಲ್ಯೂಮನ್ನು, ಎಕ್ಸಾಂಪಲ್ ಅದು 1 mm ಇರ್ಬೋದು, ಸೊ ಅದನ್ನು ಒಂದು ಯೂನಿಟ್ ಅಂತ ಕರಿತೀವಿ. ಆ ಯೂನಿಟ್ ವಾಲ್ಯೂಮನ್ನು ರಿಮೂವ್ ಮಾಡಲಿಕ್ಕೆ ಎಷ್ಟು ಎನರ್ಜಿನ ತಗೊಳುತ್ತೆ? ಕ್ಲಿಯರ್ ಆಗಿದೆ ನೋಡಿ. ಸೊ ದ ಮೆಟೀರಿಯಲ್ ಅಟ್ ಸಮ್ ಗಿವನ್ ರೇಟ್ ಆರ್ ದಿ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎ ಯೂನಿಟ್ ವಾಲ್ಯೂಮ್ ಆಫ್ ಮೆಟೀರಿಯಲ್. ಸೊ ಆ ಥರ ನಾವು ಅದನ್ನು ಮೆಷಿನಬಿಲಿಟಿನ ಮೆಷರ್ ಮಾಡ್ತೀವಿ. ಸೊ ಫೈನಲಿ the machinability is also the property of the engineering material, which refers to a relative case with which a material can be cut. This is the definition for the machinability. The next important one is resilience. Resilience anta kariteve. Resilience ki definition enu? It is the property of a material to absorb energy and to resist shock and impact loads. It is measured by the amount of energy absorbed per unit volume ವಿತಿನ್ ಎಲಾಸ್ಟಿಕ್ ಲಿಮಿಟ್. ಎಲಾಸ್ಟಿಕ್ ಲಿಮಿಟ್ ಒಳಗಡೆ ಎಷ್ಟು ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಯಾವಾಗ? ಎನರ್ಜಿ ರೆಸಿಸ್ಟ್ ದಿ ಶಾಕ್ ಅಂಡ್ ಇಂಪ್ಯಾಕ್ಟ್ ಲೋಡ್ಸ್. ಶಾಕನ್ನು ತಡ್ಕೊಳ್ಳಿಕ್ಕೆ ರೆಸಿಸ್ಟ್ ಮಾಡೋದು ಅಂದ್ರೆ ಏನು? ತಡೆಯುವಂಥದ್ದು. ಶಾಕ್ ಲೋಡ್ಸ್, ಫಾರ್ ಎಕ್ಸಾಂಪಲ್ ಹೇಳಿದೆ, ಸಡನ್ ಆಗಿ ಹ್ಯಾಮರ್ ತಗೊಂಡು ಹೊಡೆದ್ರೆ ಇಂಪ್ಯಾಕ್ಟ್ ಲೋಡು. ನೀವು ವೆಹಿಕಲ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ, ವೆಹಿಕಲ್ ಹಂಪ್ಸಲ್ಲಿ ಗುಂಡಿಗೆ ಬೀಳುತ್ತೆ, ವೀಲು ಸಡನ್ ಆಗಿ ಮೇಲೆ ಬರುತ್ತೆ, ಅವಾಗ ಶಾಕ್ ಅಬ್ಸಾರ್ಬರ್ ಮೇಲೆ ಶಾಕ್ ಲೋಡ್ಸ್ ಬರುತ್ತೆ. ಸೊ ಅದು ಬಾಡಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅದನ್ನು ಶಾಕ್ ಲೋಡ್ಸ್ ಅಂತ ಕರಿತೀವಿ. ಶಾಕ್ಸ್ ಅಂಡ್ ಇಂಪ್ಯಾಕ್ಟ್ ಲೋಡ್ಸ್ ಅನ್ನ ರೆಸಿಸ್ಟ್ ಮಾಡಲಿಕ್ಕೆ ಏನು ಪ್ರಾಪರ್ಟಿ ಇದೋ ದಟ್ ಈಸ್ ಕಾಲ್ಡ್ ರೆಸಿಲಿಯನ್ಸ್. ಸೊ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ಯು, ರೆಸಿಲಿಯನ್ಸ್ ಈಸ್ ಆಲ್ಸೋ ದಿ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್ಸ್ ವಿಚ್ ಇಸ್ ಆಲ್ಸೋ ನೋನ್ ಆಸ್ ಮೆಕ್ಯಾನಿಕಲ್ ಪ್ರಾಪರ್ಟಿ. ಟು ಅಬ್ಸಾರ್ಬ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಬೇಕು, ಆ್ಯಂಡ್ ಟು ರೆಸಿಸ್ಟ್ ಶಾಕನ್ನು ರೆಸಿಸ್ಟ್ ಮಾಡಬೇಕು, ಆ್ಯಂಡ್ ಇಂಪ್ಯಾಕ್ಟ್ ಲೋಡನ್ನು ಕೂಡ ರೆಸಿಸ್ಟ್ ಮಾಡಬೇಕು. ರೆಸಿಸ್ಟ್ ಮಾಡೋದು ಅಂದ್ರೆ ಏನು? ತಡ್ಕೊಳ್ಳೋಂಥದ್ದು. ಸೊ ವಿತೌಟ್ ಬ್ರೇಕಿಂಗ್ ಕಾಂಪೊನೆಂಟು ಫೇಲ್ಯೂರ್ ಆಗ್ತೇನೆ ಅದನ್ನು ತಡ್ಕೊಳ್ಳೋಂಥ ಕೆಪಾಸಿಟಿ ಏನಿದೆಯೋ ದಟ್ ಈಸ್ ಕಾಲ್ಡ್ ರೆಸಿಲಿಯನ್ಸ್ ಅಂತ ಕರಿತೀವಿ. ಸೊ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ಯು, ರೆಸಿಲಿಯನ್ಸ್ ಅಂದರೆ ಡೆಫಿನೇಷನ್ ಏನು ಬರೀಬೇಕು? ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಎ ಮೆಟೀರಿಯಲ್ ಟು ಅಬ್ಸಾರ್ಬ್ ಎನರ್ಜಿ ಅಂಡ್ ಟು ರೆಸಿಸ್ಟ್ ಶಾಕ್ ಅಂಡ್ ಇಂಪ್ಯಾಕ್ಟ್ ಲೋಡ್ಸ್. ಅಷ್ಟು ಸಾಕು ಡೆಫಿನೇಷನ್ಗೆ. ನೆಕ್ಸ್ಟ್ ಇನ್ನು ಡೀಟೇಲ್ ಆಗಿ ಹೇಳಬೇಕು ಅಂತ ಹೇಳಿದಾಗ, ಇಟ್ ಈಸ್ ಮೆಜರ್ಡ್ ಬೈ ದಿ ಅಮೌಂಟ್ ಆಫ್ ಎನರ್ಜಿ ಅಬ್ಸಾರ್ಬ್ಡ್ ಪರ್ ಯೂನಿಟ್ ವಾಲ್ಯೂಮ್. ಒಂದು ಯೂನಿಟ್ ವಾಲ್ಯೂಮು ಎಷ್ಟು ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ವಿತಿನ್ ಎಲಾಸ್ಟಿಕ್ ಲಿಮಿಟ್. ಎಲಾಸ್ಟಿಕ್ ಲಿಮಿಟ್ ಅಂದ್ರೆ ಏನು? ಎಕ್ಸ್ಪ್ಯಾಂಡ್ ಆಗಿ ಒಂದು ಸಣ್ಣ ಅಮೌಂಟ್ ಎಕ್ಸ್ಪ್ಯಾನ್ಷನ್ ಆಗಿ ಮತ್ತೆ ವಾಪಸ್ ಹೋಗೋದು, ದಟ್ ಇಸ್ ಕಾಲ್ಡ್ ಎಲಾಸ್ಟಿಕ್ ಲಿಮಿಟ್. ಆ ಲಿಮಿಟ್ ಒಳಗಡೆ ಎಷ್ಟು ಎನರ್ಜಿನ ಅಬ್ಸಾರ್ಬ್ ಮಾಡ್ತು. ದಿಸ್ ಪ್ರಾಪರ್ಟಿ ಇಸ್ ಎಸೆನ್ಷಿಯಲ್ ಫಾರ್ ಸ್ಪ್ರಿಂಗ್ ಮೆಟೀರಿಯಲ್ಸ್. ಅದಕ್ಕೋಸ್ಕರನೇ ಈ ರೆಸಿಲಿಯನ್ಸ್ ಇರೋದಕ್ಕೆ ಸ್ಪ್ರಿಂಗನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಮೆಟೀರಿಯಲ್ಸ್ಗೆ ರೆಸಿಲಿಯನ್ಸ್ ಇರಬೇಕು ಅಂತೇಳಿ ಆ ಥರ ಮೆಟೀರಿಯಲ್ಸನ್ನು ಮಾತ್ರ ಸ್ಪ್ರಿಂಗ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ದಟ್ ಈಸ್ ಕಾಲ್ಡ್ resilience. 11th one, creep. Creep is also the mechanical property of the metals or materials. When a part is subjected to a constant stress ಅಂದ್ರೆ ಏನು? ಕಂಟಿನ್ಯೂಸ್ ಆಗಿ ಲೋಡನ್ನು ಅದ್ರ ಮೇಲೆ ಅಪ್ಲೈ ಮಾಡಿರೋಂಥದ್ದು, ಸ್ಟ್ರೆಸ್ಸನ್ನು ಅಪ್ಲೈ ಮಾಡಿರೋಂಥದ್ದು. ಅಟ್ ಹೈ ಟೆಂಪರೇಚರು ಜಾಸ್ತಿ ಇರುತ್ತೆ, ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ. ಕಾನ್ಸ್ಟೆಂಟ್ ಅಂದರೆ ಕಂಟಿನ್ಯೂಸ್ ಆಗಿ ಅಷ್ಟೇ ಲೋಡು ಕಾನ್ಸ್ಟೆಂಟಾಗಿ ಅಪ್ಲೈ ಆಗ್ತಾ ಇರುತ್ತೆ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಲಾಂಗ್ ಪೀರಿಯಡಲ್ಲಿ ಅಷ್ಟು ಫೋರ್ಸು ಅಪ್ಲೈ ಆಗುತ್ತೆ. ಇಟ್ ವಿಲ್ ಅಂಡರ್ಗೋ ಎ ಸ್ಲೋ ಅಂಡ್ ಪರ್ಮನೆಂಟ್ ಡಿಫಾರ್ಮೇಷನ್ ಈಸ್ ಕಾಲ್ಡ್ ಕ್ರೀಪ್. ಅವಾಗ ಏನಾಗುತ್ತೆ? ಮೆಟೀರಿಯಲ್ಲು ಸ್ಲೋ ಆಗಿ, ನಿಧಾನವಾಗಿ ಪರ್ಮನೆಂಟ್ ಡಿಫಾರ್ಮೇಷನ್ ಆಗೋಗುತ್ತೆ. ಅಂದರೆ ಅದರ ಎಕ್ಸಿಸ್ಟೆನ್ಸ್ ಏನಿದೆಯೋ ಅದನ್ನು ಚೇಂಜ್ ಮಾಡ್ಕೊಳ್ಳುತ್ತೆ, ಶೇಪನ್ನು ಚೇಂಜ್ ಮಾಡ್ಕೊಳ್ಳುತ್ತೆ, ಪ್ರಾಪರ್ಟಿನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಕ್ರೀಪ್. ಅದನ್ನು ಕ್ರೀಪ್ ಅಂತೇಳಿ ಕರಿತೀವಿ. ಕ್ರೀಪ್ ಅಂದರೆ ಇನ್ನೇನಲ್ಲ,
ಯಾವುದೇ ಒಂದು ಆಬ್ಜೆಕ್ಟು ಅಂದರೆ ಒಂದು ಮೆಟೀರಿಯಲ್ಲು ಅಥವಾ ಮೆಟಲ್ಲು ಸಬ್ಜೆಕ್ಟೆಡ್ ಟು ಎ ಕಾನ್ಸ್ಟೆಂಟ್ ಸ್ಟ್ರೆಸ್ಸನ್ನು ಅಟ್ ಹೈ ಟೆಂಪರೇಚರ್, ತುಂಬ ಹೈ ಟೆಂಪರೇಚರಲ್ಲಿ ತುಂಬ ಲಾಂಗ್ ಟೈಮ್ ಹಾಗೆ ಬಿಟ್ಟಾಗ ಏನಾಗುತ್ತೆ, ಸ್ಲೋ ಆಗಿ ಪರ್ಮನೆಂಟ್ ಡಿಫಾರ್ಮೇಷನ್, ವಾಪಸ್ ಬರಲ್ಲ, ಅದು ಎಕ್ಸ್ಪೆಂಡ್ ಆಗಿರೋಂಥದ್ದು ಮತ್ತೆ ವಾಪಸ್ ಬರಲ್ಲ, ಅದರದ್ದು ಸ್ಟ್ರೆಂತ್ ಏನು ಚೇಂಜ್ ಆಯಿತು ಅದು ವಾಪಸ್ ಬರಲ್ಲ. ಸೊ ದಟ್ ಈಸ್ ಕಾಲ್ಡ್ ಕ್ರೀಪ್. ಅದನ್ನು ಕ್ರೀಪ್ ಅಂತೇಳಿ ಕರಿತೀವಿ. ದಿಸ್ ಪ್ರಾಪರ್ಟಿ ಇಸ್ ಕನ್ಸಿಡರ್ಡ್ ಇನ್ ಡಿಸೈನಿಂಗ್ ಇಂಟರ್ನಲ್ ಕಂಬಷನ್ ಇಂಜಿನ್ಸ್, ಬಾಯ್ಲರ್ಸ್ ಆ್ಯಂಡ್ ಟರ್ಬೈನ್ಸ್. ಯಾಕಂತ ಹೇಳಿದ್ರೆ ಈ ಪ್ರಾಪರ್ಟಿ ಇಂಪಾರ್ಟೆಂಟ್ ಅಂದರೆ IC ಇಂಜಿನ್ಸ್ ಅಂತ ಹೇಳಿದ್ರೆ ಆಟೋಮೊಬೈಲ್ ವೆಹಿಕಲ್ಸಲ್ಲಿ ಏನು ಇಂಜಿನ್ಸ್ ಯೂಸ್ ಮಾಡ್ತೀವೋ, ಪೆಟ್ರೋಲ್ ಇಂಜಿನು, ಡೀಸೆಲ್ ಇಂಜಿನ್ಸು ಎಲ್ಲ ಯೂಸ್ ಮಾಡ್ತೀವಲ್ವಾ, ಆ ಇಂಜಿನ್ ಕಾಂಪೊನೆಂಟ್ಸಲ್ಲಿ ಏನಾಗುತ್ತೆ, ನೀವು ಒನ್ಸ್ ಇಂಜಿನನ್ನು ಸ್ಟಾರ್ಟ್ ಮಾಡಿ ಓಡ್ಸೋಕ್ಕೆ ಶುರು ಮಾಡಿದ್ರೆ ಗಂಟೆಗಟ್ಟಲೆ ದಿನಗಟ್ಟಲೆ ಇಂಜಿನ್ ರನ್ನಿಂಗಲ್ಲೇ ಇರುತ್ತೆ. ಅದ್ರ ಮೇಲೆ ಇಲ್ಲಿ ಮೇಲೆ ಹೇಳಿರೋ ಥರ ಸ್ಟ್ರೆಸ್ಸು ಅಪ್ಲೈ ಆಗ್ತಾ ಇರುತ್ತೆ, ಹೈ ಟೆಂಪರೇಚರು ಇರುತ್ತೆ, ತುಂಬ ಲಾಂಗ್ ಟೈಮು ಕೂಡ ರನ್ನಿಂಗಲ್ಲಿರುತ್ತೆ. ಸೊ ಆ ಮೆಟೀರಿಯಲ್ಲು ಒಂದು ಸಲ ಆ ಕಾನ್ಸ್ಟೆಂಟ್ ಲೋಡು ಟೆಂಪರೇಚರ್ಗೆ ಡಿಫಾರ್ಮೇಷನ್ ತಗೊಂಡ್ಮೇಲೆ ಅದು ಮತ್ತೆ ಚೇಂಜ್ ಆಗಬಾರ್ದು, ಅದೇ ಡಿಫಾರ್ಮೇಷನನ್ನು ಥ್ರೂಔಟ್ ಇಟ್ಸ್ ಲೈಫ್ ಅದು ಉಳಿಸ್ಕೊಳ್ಬೇಕು. ದಟ್ ಪ್ರಾಪರ್ಟಿ ಇಸ್ ನೋನ್ ಆಸ್ ಕ್ರೀಪ್. ಅದನ್ನು ಕ್ರೀಪ್ ಅಂತೇಳಿ ಕರಿತೀವಿ. ಐ ಥಿಂಕ್ ನಾವು ಇಟ್ಸ್ ವೆರಿ ಕ್ಲಿಯರ್ ಟು ಯು. ಸೊ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ಯು, ಕ್ರೀಪ್ ಅಂದರೆ ಏನು, ಕ್ರೀಪನ್ನು ಹೇಗೆ ಡಿಫೈನ್ ಮಾಡೋದು ಅಂತ ಹೇಳಿ. ವೆನ್ ಎ ಪಾರ್ಟ್ ಈಸ್ ಸಬ್ಜೆಕ್ಟೆಡ್ ಟು ಎ ಕಾನ್ಸ್ಟೆಂಟ್ ಸ್ಟ್ರೆಸ್ ಅಟ್ ಹೈ ಟೆಂಪರೇಚರ್ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್, ಇಟ್ ವಿಲ್ ಅಂಡರ್ಗೋ ಎ ಸ್ಲೋ ಅಂಡ್ ಪರ್ಮನೆಂಟ್ ಡಿಫಾರ್ಮೇಷನ್. ಇಟ್ ಈಸ್ ಕಾಲ್ಡ್ ಕ್ರೀಪ್. ಅದನ್ನು ಕ್ರೀಪ್ ಅಂತ ಹೇಳಿ ಕರಿತೀವಿ. ಸೊ ಇದು ಪ್ರಾಪರ್ಟಿ ಎಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ದಿಸ್ ಪ್ರಾಪರ್ಟಿ ಇಸ್ ಕನ್ಸಿಡರ್ಡ್ ಇನ್ ಡಿಸೈನಿಂಗ್ ದಿ ಇಂಟರ್ನಲ್ ಕಂಬಷನ್ ಇಂಜಿನ್ಸ್. ಇಂಟರ್ನಲ್ ಕಂಬಷನ್ ಇಂಜಿನ್ಸನ್ನು ಡಿಸೈನ್ ಮಾಡುವಾಗ ಇದನ್ನ ಕನ್ಸಿಡರ್ ಮಾಡ್ತೀವಿ. ಯಾವ ಮೆಟಲ್ಗೆ ಕ್ರೀಪ್ ಪ್ರಾಪರ್ಟಿ ಎಷ್ಟಿದೆ ಅದನ್ನ ನೋಡಿಕೊಂಡು IC ಇಂಜಿನ್ಗೆ ಆ ಮೆಟಲ್ನ ಯೂಸ್ ಮಾಡಬೇಕಾ ಬೇಡವಾ, ಬಾಯ್ಲರ್ಸ್ ಮತ್ತು ಟರ್ಬೈನ್ಸ್ ಅಲ್ಲಿ ಆ ಮೆಟೀರಿಯಲ್ಲು ಸೂಟ್ ಆಗುತ್ತಾ ಇಲ್ವಾ, ದಟ್ ವಿಲ್ ಬಿ ಡಿಸೈಡೆಡ್. ಸೊ ಅದನ್ನು ಡಿಸೈನ್ ಮಾಡುವಾಗ ಅದನ್ನು IC ಇಂಜಿನ್ ಕಾಂಪೊನೆಂಟ್ಸನ್ನು, ಬಾಯ್ಲರ್ಸನ್ನು, ಟರ್ಬೈನ್ಸನ್ನು ಡಿಸೈನ್ ಮಾಡುವಾಗ ಕ್ರೀಪ್ ಅನ್ನೋ ಫ್ಯಾಕ್ಟರ್ನ ಕೂಡ ವಿ ಮಸ್ಟ್ ಕನ್ಸಿಡರ್. ಅದನ್ನು ಕನ್ಸಿಡರ್ ಮಾಡಿ ಆ ಮೆಟಲ್ಲು ಮ್ಯಾಚ್ ಆಗುತ್ತಾ ಆ ಡಿಸೈನಿಂಗ್ಗೆ, ಆ ಕಾಂಪೊನೆಂಟ್ಗೆ ಅಂತ ಹೇಳಿ ಫೈನಲಿ ವಿ ವಿಲ್ ಡಿಸೈಡ್. ದಟ್ ಈಸ್ ದ ಕ್ರೀಪ್ ಪ್ರಾಪರ್ಟೀಸ್. ಕ್ರೀಪ್ ಅಂದರೆ ಏನು. ಸೊ ನೆಕ್ಸ್ಟ್ ಒನ್ ಫೆಟಿಗ್ ಅಂತ ಕರಿತೀವಿ. ಫೆಟಿಗ್ ಅಂದರೆ ಏನು, ವೆನ್ ಎ ಮೆಟೀರಿಯಲ್ ಈಸ್ ಸಬ್ಜೆಕ್ಟೆಡ್ ಟು ರಿಪೀಟೆಡ್ ಸ್ಟ್ರೆಸ್, ಪದೇ ಸ್ಟ್ರೆಸ್ಸು ಅದ್ರ ಮೇಲೆ ಅಪ್ಲೈ ಆಗ್ತಾ ಇರುವಾಗ, ಇಟ್ ಫೇಲ್ಸ್ ಅಟ್ ಸ್ಟ್ರೆಸಸ್ ಬಿಲೋ ದಿ ಈಲ್ಡ್ ಪಾಯಿಂಟ್ ಸ್ಟ್ರೆಸಸ್. ಈಲ್ಡ್ ಪಾಯಿಂಟ್ ಸ್ಟ್ರೆಸಸ್ಗಿಂತ ಮುಂಚೆ ಅದು ಫೇಲ್ಸ್ ಆಗುತ್ತೆ. ಈಲ್ಡ್ ಪಾಯಿಂಟ್ ಸ್ಟ್ರೆಸ್ ಏನಿದೆಯೋ ಅದು ಮುಂಚೆ ಅದು ಫೇಲ್ಯೂರ್ ಆಗುತ್ತೆ. ಸಚ್ ಟೈಪ್ ಆಫ್ ಫೇಲ್ಯೂರ್ ಆಫ್ ಎ ಮೆಟೀರಿಯಲ್ ಈಸ್ ನೋನ್ ಆಸ್ ಫೆಟಿಗ್. ಫೆಟಿಗ್ ಅಂದ್ರೆ ಏನು, ನೀವು ತುಂಬ ಲೋಡನ್ನು ಒಬ್ಬ ಮನುಷ್ಯನಿಗೆ ಲೋಡ್ ಹಾಕ್ತೀರಾ, ಎಷ್ಟು, ಈಗ ಒಂದು 50 kg ಹಾಕ್ತೀರಾ, 60 kg ಹಾಕ್ತೀರಾ, 70 kg ಹಾಕ್ತೀರಾ, ತಡ್ಕೊಳ್ತಾನೆ. 70 ಆದಮೇಲೆ 100 ಹಾಕ್ಬಿಡ್ತೀರಾ. ಸೊ ಅವನೇನಾಯಿತು, ಬ್ರೇಕ್ ಆಯ್ತು, ಅವನಿಗೆ ಹೊರಕ್ಕಾಗಲ್ಲ, ಬಿದ್ದೋಗ್ತಾನೆ. ಸೊ ಅಂದ್ರೆ ಏನು, ಫೆಟಿಗ್ ಆದ. ಮೆಟೀರಿಯಲ್ಗೂ ಅಷ್ಟೇ, ನೀವು ಲೋಡನ್ನು ಅಪ್ಲೈ ಮಾಡ್ಕೊಳ್ತಾ ಹೋದಾಗ ಅದು ಎಲ್ಲೋ ಒಂದು ಪಾಯಿಂಟ್ ತನಕ ಅದು ತಡ್ಕೊಳ್ಳುತ್ತೆ, ಅಲ್ಲಿಂದ ಆಚೆಗೆ ಅದಕ್ಕೆ ತಡೆಯೋಕ್ಕಾಗಲ್ಲ, ಫೇಲ್ಯೂರ್ ಆಗುತ್ತೆ. ಆ ಯಾವ ಪಾಯಿಂಟಲ್ಲಿ ಫೇಲ್ಯೂರ್ ಆಗುತ್ತೆ ನೋಡ್ಕೊಳ್ಬೇಕು. ಅದರಿಂದ ಹಿಂದೆ ಏನಿತ್ತು ಲೋಡು, ದಟ್ ಈಸ್ ಕಾಲ್ಡ್ ಫೆಟಿಗ್. ಅದನ್ನು ಫೆಟಿಗ್ ಅಂತ ಕರಿತೀವಿ. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ಯು, ವೆನ್ ಎ ಮೆಟೀರಿಯಲ್ ಈಸ್ ಸಬ್ಜೆಕ್ಟೆಡ್ ಟು ರಿಪೀಟೆಡ್ ಸ್ಟ್ರೆಸ್, ರಿಪೀಟೆಡ್ ಆಗಿ ಬರ್ತಾ ಇರೋಂಥ ಸ್ಟ್ರೆಸ್ಗಳು, ಇಟ್ ಫೇಲ್ಸ್ ಅಟ್ ಸ್ಟ್ರೆಸಸ್ ಬಿಲೋ ದಿ ಈಲ್ಡ್ ಪಾಯಿಂಟ್. ಯಾವುದೋ ಒಂದು ಪಾಯಿಂಟಲ್ಲಿ ಅದು ಫೇಲ್ ಆಗುತ್ತೆ, ಯಾವುದು ಈಲ್ಡ್ ಪಾಯಿಂಟ್ ಸ್ಟ್ರೆಸ್ಗಿಂತ ಮುಂಚೆ ಅದು ಫೇಲ್ಯೂರ್ ಆಗುತ್ತೆ. ಸಚ್ ಟೈಪ್ ಆಫ್ ಫೇಲ್ಯೂರ್ ಆಫ್ ಎ ಮೆಟೀರಿಯಲ್ ಈಸ್ ನೋನ್ ಆಸ್ ಫೆಟಿಗ್. ಅದನ್ನು ಫೆಟಿಗ್ ಅಂತ ಹೇಳಿ ಕರಿತೀವಿ. ದ ಫೇಲ್ಯೂರ್ ಇಸ್ ಕಾಸ್ಡ್ ಬೈ ಮೀನ್ಸ್ ಆಫ್ ಎ ಪ್ರೋಗ್ರೆಸಿವ್ crack formation which are usually fine and of microscopic size. ಮೈಕ್ರೋಸ್ಕೋಪಿಕಲ್ಲಿ ನೋಡಿದಾಗ ಕಾಣೋಷ್ಟು ಸಣ್ಣ ಕ್ರ್ಯಾಕ್ಗಳು ಡೆವಲಪ್ ಆಗಿರುತ್ತೆ. ಯಾವಾಗ, ಆ ಫೇಲ್ಯೂರು ಆಗೋಕ್ಕೆ ಮುಂಚೆ ಕ್ರ್ಯಾಕ್ ಡೆವಲಪ್ ಆಗಿ ಆಮೇಲೆ ಫೇಲ್ಯೂರ್ ಆಗುತ್ತೆ. ಸೊ ದಿಸ್ ಪ್ರಾಪರ್ಟಿ ಈಸ್ ಕನ್ಸಿಡರ್ಡ್ ಇನ್ ಡಿಸೈನಿಂಗ್ ಶಾಫ್ಟ್ಗಳನ್ನ ತಯಾರು ಮಾಡುವಾಗ. ಕನೆಕ್ಟಿಂಗ್ ರಾಡ್, ಇಂಜಿನಲ್ಲಿ ಕನೆಕ್ಟಿಂಗ್ ರಾಡ್ ಅಂತ ಬರುತ್ತೆ. ಈಗ ಸ್ಟಿಲ್ ಯು ಆರ್ ಇನ್ ದಿ ಫಸ್ಟ್ ಸೆಮಿಸ್ಟರ್ ಆಫ್ ಆಟೋಮೊಬೈಲ್ ಇಂಜಿನಿಯರಿಂಗ್. ಸೊ ನೆಕ್ಸ್ಟ್ ಹೋಗ್ತಾ ನಿಮಗೆ ಡೀಟೇಲ್ ಆಗಿ ಇಂಜಿನಲ್ಲಿ ಏನೇನು ಕಾಂಪೊನೆಂಟ್ಸ್ ಇರುತ್ತೆ, ಕನೆಕ್ಟಿಂಗ್ ರಾಡ್ ಅಂದ್ರೆ ಏನು, ಕ್ರ್ಯಾಂಕ್ ಶಾಫ್ಟ್ ಅಂದ್ರೆ ಏನು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಶಾಫ್ಟ್ ಅಂತ ನೋಡಿದ್ವಿ, ಶಾಫ್ಟು ಅದೇ ಥರದ್ದು ಸಾಕಷ್ಟು ಶಾಫ್ಟ್. ಈಗ ಗೇರ್ ಬಾಕ್ಸಲ್ಲೂ ಶಾಫ್ಟ್ ಬರುತ್ತೆ, ಕ್ಲಚ್ಚಲ್ಲಿ ಶಾಫ್ಟ್ ಬರುತ್ತೆ, ಸೊ ಇಂಜಿನ್ಸಲ್ಲೂ ಶಾಫ್ಟ್ಗಳು ಬರುತ್ತೆ. ಸೊ ಕನೆಕ್ಟಿಂಗ್ ರಾಡ್ಸು, ಸ್ಪ್ರಿಂಗ್ಸು, ಗೇರ್ಸು, ಇದರಲ್ಲೆಲ್ಲ ಏನಾಗುತ್ತೆ, ಈ ಫೆಟಿಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕಂಟಿನ್ಯೂಸ್ ಆಗಿ ನಾವು ಸ್ಟ್ರೆಸ್ಸನ್ನು ಕೊಡ್ತಾನೆ ಇದ್ರೆ ಅದು ಎಲ್ಲಿವರೆಗೆ ತಡೆಯುತ್ತೆ ಅದನ್ನು ನೋಡಿಕೊಂಡು ನಾವು ಡಿಸೈನ್ ಮಾಡಬೇಕು. ದಟ್ ಪ್ರಾಪರ್ಟಿ ಇಸ್ ನೋನ್ ಆಸ್ ಫೆಟಿಗ್.
ಅದನ್ನು ಫೆಟಿಗ್ ಅಂತ ಹೇಳಿ ಕರಿತೀವಿ. ದ ನೆಕ್ಸ್ಟ್ ಪ್ರಾಪರ್ಟಿ ಈಸ್ ಥರ್ಡ್ ಒನ್, ಹಾರ್ಡ್ನೆಸ್. ಹಾರ್ಡ್ನೆಸ್ ಅಂತ ಕರಿತೀವಿ. ಯಾವುದು ಹಾರ್ಡ್ನೆಸ್ಸು? ಇಟ್ ಇನ್ಕ್ಲೂಡ್ಸ್ ಮೆನಿ ಡಿಫರೆಂಟ್ ಪ್ರಾಪರ್ಟೀಸ್. ಬೇರೆ ಬೇರೆ ಪ್ರಾಪರ್ಟೀಸ್ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಯಾವುದು? ಸಚ್ ಆಸ್ ರೆಸಿಸ್ಟೆನ್ಸ್ ಟು ವಿಯರ್. ವಿಯರ್ ಅಂದ್ರೆ ಏನು? ಸಮದೋಗೋದು. ಸಮದೋಗೋದನ್ನ ತಡೆಯುವಂಥದ್ದನ್ನ ರೆಸಿಸ್ಟೆನ್ಸ್ ಟು ವಿಯರ್ ಅಂತೀವಿ. ಸ್ಕ್ರ್ಯಾಚಿಂಗ್, ಆ ಮೆಟಲ್ ಮೇಲೆ ಸ್ಕ್ರ್ಯಾಚ್ ಆಗೋಂಥದ್ದು. ಡಿಫಾರ್ಮೇಷನ್, ಶೇಪು ಒರಿಜಿನಲ್ ಶೇಪ್ಗಿಂತ ಬೇರೆ ಥರ ಚೇಂಜ್ ಆಗ್ಬಿಡೋದು. ಆ್ಯಂಡ್ ಮೆಷಿನಬಿಲಿಟಿ, ಓದಿದ್ವಿ ಮೆಷಿನಬಿಲಿಟಿ ಆಲ್ರೆಡಿ, ಎಟ್ಸೆಟ್ರಾ. ಆ ಥರದ್ರಲ್ಲಿ ಪ್ರಾಪರ್ಟೀಸ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇಟ್ ಆಲ್ಸೋ ಮೀನ್ಸ್ ದ ಎಬಿಲಿಟಿ ಆಫ್ ಎ ಮೆಟಲ್ ಟು ಕಟ್ ಅನದರ್ ಮೆಟಲ್. ಒಂದು ಮೆಟಲ್ನ ಯೂಸ್ ಮಾಡ್ಕೊಂಡು ಇನ್ನೊಂದು ಮೆಟಲ್ನ ಕಟ್ ಮಾಡ್ತೀವಿ. ಸೊ ಅದರದ್ದು ಎಬಿಲಿಟಿ ಎಷ್ಟಿದೆ, ಇನ್ನೊಂದು ಮೆಟಲ್ನ ಕಟ್ ಮಾಡೋಕ್ಕೆ ಎಷ್ಟು ಎಬಿಲಿಟಿ ಇದೆ, ದಟ್ ಈಸ್ ಕಾಲ್ಡ್ ಹಾರ್ಡ್ನೆಸ್. ಸೊ ಟೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಟೂಲಲ್ಲಿ ಅದೇ ತಾನೆ, ಈಗ ವಜ್ರದಿಂದನೇ ಕಟ್ ಮಾಡೋದು ಅಂತ ಹೇಳ್ತಾರೆ. ಸೊ ವಜ್ರ ತುಂಬ ಹಾರ್ಡ್. ಸೊ ಅದನ್ನು ಬೇರೆ ಯಾವುದೇ ಮೆಟಲಲ್ಲಿ ಕಟ್ ಮಾಡೋಕ್ಕಾಗಲ್ಲ. ಸೊ ಡೈಮಂಡನ್ನು, ಸೊ ಆ ಡೈಮಂಡನ್ನು ಕಟ್ ಮಾಡಬೇಕಾದ್ರೆ ಇನ್ನೊಂದು ಡೈಮಂಡ್ ಟೂಲೇ ಯೂಸ್ ಮಾಡಬೇಕು. ಸೊ ಲೈಕ್ ದಟ್ ಈಸ್ ಕಾಲ್ಡ್ ಹಾರ್ಡ್ನೆಸ್. ದ ಹಾರ್ಡ್ನೆಸ್ ಈಸ್ ಯೂಶುವಲಿ ಎಕ್ಸ್ಪ್ರೆಸ್ಡ್ ಇನ್ ನಂಬರ್ಸ್. ಹಾರ್ಡ್ನೆಸ್ಸನ್ನು ನಂಬರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅಂದರೆ ನಾವು 5, 6, 7 ನಂಬರ್ಸ್ ಹೇಳ್ತೀವಲ್ವಾ, ಆ ನಂಬರ್ಸ್ನ ಹಾರ್ಡ್ನೆಸ್ ನಂಬರ್ಸ್ ಅಂತ ಕರೀತಾರೆ. ಹಾರ್ಡ್ ನಂಬರ್ಸಲ್ಲಿ ಮೆಷರ್ ಮಾಡ್ತೀವಿ. ವಿಚ್ ಆರ್ ಡಿಪೆಂಡೆಂಟ್ ಆನ್ ದಿ ಮೆಥಡ್ ಆಫ್ ಮೇಕಿಂಗ್ ದ ಟೆಸ್ಟ್, ಸಚ್ ಆಸ್ ಬ್ರೈನಲ್ ನಂಬರ್ ಆರ್ ರಾಕ್ವೆಲ್ ನಂಬರ್. ಬ್ರೈನಲ್ ನಂಬರ್ ಅಂತ ಕರಿತೀವಿ ಮತ್ತು ರಾಕ್ವೆಲ್ ನಂಬರ್ ಅಂತ ಕೂಡ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಹಾರ್ಡ್ನೆಸ್. ಸೊ ದಿಸ್ ಈಸ್ ಆಲ್ಸೋ ದಿ ಹಾರ್ಡ್ನೆಸ್ ಈಸ್ ಆಲ್ಸೋ ದಿ ಪ್ರಾಪರ್ಟಿ ಆಫ್ ದ ಇಂಜಿನಿಯರಿಂಗ್ ಮೆಟೀರಿಯಲ್. ಇಟ್ ಇನ್ಕ್ಲೂಡ್ಸ್ ಮೆನಿ ಡಿಫರೆಂಟ್ ಪ್ರಾಪರ್ಟೀಸ್. ಅದರೊಳಗಡೆ ಬೇರೆ ಎಲ್ಲ ಪ್ರಾಪರ್ಟೀಸ್ ಸೇರ್ಕೊಳ್ಳುತ್ತೆ. ಸಚ್ ಆಸ್ ರೆಸಿಸ್ಟೆನ್ಸ್ ಟು ವಿಯರ್, ಸ್ಕ್ರ್ಯಾಚಿಂಗ್, ಡಿಫಾರ್ಮೇಷನ್ ಆ್ಯಂಡ್ ಮೆಷಿನಬಿಲಿಟಿ. ಸೊ ನೆಕ್ಸ್ಟ್ ಒನ್, ದ ಹಾರ್ಡ್ನೆಸ್ ಈಸ್ ಯೂಶುವಲಿ ಎಕ್ಸ್ಪ್ರೆಸ್ಡ್ ಇನ್ ನಂಬರ್ಸ್. ಹಾರ್ಡ್ನೆಸ್ಸನ್ನು ನಂಬರ್ಸಲ್ಲಿ ಮೆಷರ್ ಮಾಡ್ತೀವಿ. ಯಾವುದು? ಬ್ರಿನೆಲ್ ನಂಬರ್, ರಾಕ್ವೆಲ್ ನಂಬರ್. ಸೊ ನಂಬರ್ ಯಾವುದು? 4, 5, 6, 7 ಲೈಕ್ ದಟ್. ಯಾವುದೋ ಒಂದು ನಂಬರಲ್ಲಿ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಹಾರ್ಡ್ನೆಸ್. ಸೊ ದೀಸ್ ಆರ್ ದಿ different mechanical properties of the engineering materials. My dear students, so up to now we were discussed regarding some important points like that, the mechanical properties of the engineering materials. So my name is B.M. Honna Prabhu Lingegowda. ನಾನು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಚನ್ನಪಟ್ಟಣದಲ್ಲಿ ಸೆಲೆಕ್ಷನ್ ಗ್ರೇಡ್ ಲೆಕ್ಚರರ್ ಆಗಿ ನಾನು 16 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ. ಸೊ LMS ಟೀಮ್ಗೋಸ್ಕರ ಈ ಒಂದು PPTನ ವಿಡಿಯೋನ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆಟೋಮೊಬೈಲ್ ಇಂಜಿನಿಯರಿಂಗ್ ಬ್ರಾಂಚ್ ಚೇರ್ಮನ್ ಆಗಿ ಗೋಪಿನಾಥ್ ಸರ್ ಇದ್ದಾರೆ. ಸೊ ಹಿ ಈಸ್ ವರ್ಕಿಂಗ್ ಇನ್ SJ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬೆಂಗಳೂರು. ಆ್ಯಂಡ್ LMS ಕೋಆರ್ಡಿನೇಟರ್ ಆಗಿ ಜಗದೀಶ್ ಬಗಲಿ, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬಾಗೇಪಲ್ಲಿ, ಇವರು ಕೂಡ ಇದ್ದಾರೆ. ಸೊ ನಿಮ್ಗಿನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ಪಾಠದ ಬಗ್ಗೆ ಇನ್ನೂ ಸಾಕಷ್ಟು ವಿಡಿಯೋಗಳನ್ನ ಹೀಗೆ ಶೇರ್ ಮಾಡ್ತಾ ಇರ್ತೀವಿ. ಸೊ ಥ್ಯಾಂಕ್ ಯು ಆಲ್ ಆಫ್ ಯು ಒನ್ಸ್ ಅಗೇನ್, and thanks.